ಪ್ರೀತಿ ಮತ್ತು ಗೌರವಗಳೊಂದಿಗೆ ಈ ಕೃತಜ್ಞತಾ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಸಮಾರಂಭ ಪ್ರಾರಂಭ ಆಗುತ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರತಕ್ಕಂತಹ ಎಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ದೂರದಲ್ಲಿ ಇರತಕ್ಕಂತಹ ಎಲ್ಲ ಭಗವದ್ಭಕ್ತರು ಈ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಆಸನಗಳನ್ನು ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಅತಿಥಿ ಅಭ್ಯಾಗತರು ಈಗಾಗಲೇ ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಕಲಶೋತ್ಸವದ ಅಂಗವಾಗಿ ನಡೆಯುತ್ತಾ ಇರತಕ್ಕಂತಹ ಒಂದು ಕೃತಜ್ಞತಾ ಸಭೆಗೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿ ವರೇಣ್ಯರು ಮುಕ್ತೇಸರಾಗಿರತಕ್ಕಂಥ ಕುಲದೀಪ್ ಎಂ ಅವರು, ಶ್ರೀ ಕೆ ಅಭಯಚಂದ್ರ ಜೈನ್ ಅವರು, ಗೌರವಾಧ್ಯಕ್ಷರು, ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಶ್ರೀಪತಿ ಭಟ್ ಅವರು, ಕೆ ಶ್ರೀಪತಿ ಭಟ್ ಅವರು ಕೋಶಾಧಿಕಾರಿಗಳು, ಶ್ರೀ ಜಗದೀಶ್ ಅಧಿಕಾರಿಗಳು ಉಪಾಧ್ಯಕ್ಷರು, ಶ್ರೀ ಸುದರ್ಶನ್ ಎಂ ಅವರು ಸಂಚಾಲಕರು, ಶ್ರೀಮತಿ ಜಯಶ್ರೀ ಅಮರನಾಥ್ ಶೆಟ್ಟಿ ಉಪಾಧ್ಯಕ್ಷರು, ವಾದಿರಾಜ ಮಡ್ಮಣ್ಣಾಯ ಕಾರ್ಯದರ್ಶಿಗಳು, ಶ್ರೀ ಧನಕೀರ್ತಿ ಬಲಿಪ ಸಂಚಾಲಕರು, ಶ್ರೀ ಕೆ ಸುಚರಿತ ಶೆಟ್ಟಿ ಕಾರ್ಯದರ್ಶಿಗಳು, ಅಡಿಗಳು ಶ್ರೀ ಅನಂತಕೃಷ್ಣ ಭಟ್ ಪ್ರಧಾನಾರ್ಚಕರು, ಶ್ರೀ ಶರತ್ ಶೆಟ್ಟಿ ಉಪಾಧ್ಯಕ್ಷರು, ವಿದ್ಯಾ ರಮೇಶ್ ಭಟ್ ಕಾರ್ಯದರ್ಶಿಗಳು, ಶಿವಪ್ರಸಾದ್ ಉಪಾಧ್ಯಕ್ಷರು, ಶ್ರೀ ಸಂತೋಷ್ ಶೆಟ್ಟಿ ಕಡಂದಲೆ ಪರಾರಿ ಉಪಾಧ್ಯಕ್ಷರು, ರಾಮಚಂದ್ರ ಮಿಜಾರು ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ಶ್ರೀ ನೀಲೇಶ್ ಶೆಟ್ಟಿ ಅವರು ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಶ್ರೀ ಚಂದ್ರಶೇಖರ್ ಎಂ ಕಾರ್ಯದರ್ಶಿಗಳು ಹಾಗೂ ಶ್ರೀ ಬುಕ್ಕಸ ಚಂದ್ರಶೇಖರ್ ರಾವ್ ಉಪಾಧ್ಯಕ್ಷರು, ಇವರನ್ನೆಲ್ಲ ಅತ್ಯಂತ ವೈಭವಯುತವಾಗಿ ನಡೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ಎಲ್ಲರೂ ಕೂಡ ಒಂದಲ್ಲದಾರರು ಅಂತೇಳಿ ಹೇಳಿಕೊಳ್ಳಿಕ್ಕೆ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಯುವಾಗ ಅಥವಾ ಅದು ದೇವತಾ ಕಾರ್ಯಕ್ರಮ ಇರ್ಬೋದು, ಇತರ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅಂಥ ಸಂದರ್ಭದಲ್ಲಿ ತನ್ನೋ ಮನ ಧನಗಳಿಂದ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡುವಂಥದ್ದು ಸಾಮಾನ್ಯವಾದಂತಹ ವಿಚಾರ. ಆದರೆ ಯಾವುದೇ ಕಾರ್ಯಕ್ರಮವನ್ನು ಹೇಳುವಾಗ ಶ್ರೀ ಉಮೇಶ್ ಪೈ ಅವರು ಹಾಗೂ ಶ್ರೀ ನಾರಾಯಣ್ ಪಿ ಎಂ ಅವರು ವೇದಿಕೆ ಮನ ಧನಗಳಿಂದ ಸಹಕರಿಸಬೇಕು ಅಂತ, ತನು ಮತ್ತು ಧನ ಎರಡು ಮುಖ್ಯವಾಗಿದ್ದರೂ ಅದನ್ನು ನೀಡುವುದಕ್ಕೆ ಮನ ಎನ್ನುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯವಾದಂಥದ್ದು. ಆದರೆ ಅದರ ಜೊತೆಗೆ ತನುವಿನ ಶಕ್ತಿ ಮತ್ತು ಧನದ ಶಕ್ತಿ ಈ ಬ್ರಹ್ಮಕಲಶಾಭಿಷೇಕದಲ್ಲಿ ಯಾವ ರೀತಿಯಲ್ಲಿ ಅದು ಯಶಸ್ಸನ್ನು ತಂದುಕೊಟ್ಟಿತ್ತು ಅಂತೇಳಿ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರು ಅಂತೇಳಿ ಹೇಳ್ತಾ ಅಂಥ ಒಂದು ವೈಭವದಿಂದ ಅದ್ಧೂರಿಯಿಂದ ನಾ ಭೂತೋ ನಾ ಭವಿಷ್ಯತಿ ಎನ್ನುವ ಹಾಗೆ ನಡೆದಂತಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನೂ ಕೂಡ ಒಂದು ಕೃತಜ್ಞತಾ ಭಾವದಿಂದ ಸ್ಮರಿಸುವಂಥದ್ದು ಅದೊಂದು ಅತ್ಯಂತ ಪ್ರೀತಿಯ ಮತ್ತು ಗೌರವದ ಕಾರ್ಯಕ್ರಮ ಅಂತೇಳಿ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಎಲ್ಲರನ್ನ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾದಂತಹ ಮಾತುಗಳನ್ನು ಆಡಬೇಕು ಅಂತೇಳಿ ಹೇಳಿ ಅರಮನೆಯ ಕುಲದೀಪ ಎಂ ಅವರನ್ನ ಮತ್ತು ಮುಕ್ತೇಶ್ವರರು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೋಮನಾಥ್ ದೇವರನ್ನು, ಮಹಿಷಮರ್ದಿನಿ ಅಮ್ಮನವರನ್ನು, ಪರಿವಾರಗಳನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿರುವ ಹಿರಿಯರಾದ ಶ್ರೀಪತಿ ಭಟ್ರವರೇ, ಮೋಹನ್ ಆಳ್ವ ಅವರೇ, ಅಭಯಚಂದ್ರ ಜೈನ್ ಅವರೇ, ಜಗದೀಶ್ ಅಧಿಕಾರಿ ಅವರೇ, ಸುದರ್ಶನ್ ರವರೇ, ವಾದಿರಾಜ್ ಮಣ್ಮಣ್ಣಯ್ಯನ್ ಅವರೇ, ಧನಕೀರ್ತಿ ಬಲಿಪ ಅವರೇ, ಉಮೇಶ್ ಪೈಗಳೆ, ಅಡಿಗಲ್ ಅನಂತಕೃಷ್ಣ ಭಟ್ರವರೇ, ವಿದ್ಯಾ ರಮೇಶ್ ಭಟ್ ಅವರೇ, ಶಿವಪ್ರಸಾದ್ ಆಚಾರ್ಯ, ನೀಲೇಶ್ ಶೆಟ್ಟಿ ಅವರೇ, ಚಂದ್ರಶೇಖರ್ ಎಂ ಮತ್ತು ಬೊಕ್ಕಸ ಚಂದ್ರಶೇಖರ್ ರಾವ್ ಅವರೇ ಮತ್ತು ಇಲ್ಲಿ ಎಲ್ಲ ನೆರೆದಿರುವ ಭಕ್ತಾಭಿಮಾನಿಗಳೇ,
ಎಲ್ಲರನ್ನು ಮತ್ತು ನಿಮ್ಮನ್ನು ನಾನು ಈ ಒಂದು ಅಭಿನಂದನಾ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಗುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಜೀರ್ಣೋದ್ಧಾರ 2016ರಿಂದ ಪ್ರಾರಂಭ ಆಗಿದೆ. 2022ಕ್ಕೆ ನಾವು ದೇವರನ್ನು ಬಾಲಯಲಕ್ಕೆ ತಂದಿದ್ದೆವು. ಜೀರ್ಣೋದ್ಧಾರ ಹೇಗೆ ಆಗಿದೆ ಪ್ರತಿ ಸಲ ನಾನು ಹೇಳ್ತಾ ಇದ್ದೇನೆ. ದಾನಿಗಳು ಮತ್ತು ಕರಸೇವಕರ ಒಂದು ಮೂಲಕ ದೇವರು ಮಾಡಿಸಿಕೊಂಡಿದ್ದಾರೆ ಅಂತ ಹೇಳೋದನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಬಹುಶಃ ಸೋಮನಾಥವರು ಮಾತಾಡುವುದಿಲ್ಲ. ಈ ಸಲ ಅವರು ಮಾತಾಡಿದ ಅನುಭವ ನಮಗೆಲ್ಲ ಆಗಿದೆ. ಯಾಕೆಂತ ಹೇಳಿದರೆ ಬ್ರಹ್ಮ ಕಳಶವನ್ನು ಅಷ್ಟೇ ಒಂದು ಸುಲಲಿತವಾಗಿ ಅವರು ನಮಗೆ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಬೇಕಾದ ಸ್ವಯಂ ಸೇವಕರು ಎಲ್ಲರೂ ಒಂದು ಒಳ್ಳೆಯ ರೀತಿ ಉತ್ತಮ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟಿದ್ದಾರೆ. ಅದನ್ನು ಸಹ ಅವರು ಒಳ್ಳೆಯ ರೀತಿಯಲ್ಲಿ ನಮ್ಮ ಹತ್ರ ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಜೀರ್ಣೋದ್ಧಾರದ ಕಾರ್ಯದ ಕೊನೆಯ ಹಂತದಲ್ಲಿ ನಮಗೆ ಸ್ವಲ್ಪ ಭಾರ ಆದ ಅನುಭವ ಆಯಿತು ಆರ್ಥಿಕವಾಗಿ. ಬಹುಶಃ ನಾವು ಪರಿಶ್ರಮ ಪಡದಿದ್ದರೆ ಸುಲಭದಲ್ಲಿ ಆದರೆ ನಮಗೆ ಅಹಂ ಬರಬಹುದು ಅಂತ ದೇವರು ಸ್ವಲ್ಪ ಭಾರ ಕೊಟ್ಟಿರಬಹುದು. ಆದರೆ ಬ್ರಹ್ಮಕಲಶದಲ್ಲಿ ದೇವರು ಆ ಭಾರವನ್ನು ಸಂಪೂರ್ಣ ನಮ್ಮ ಹೆಗಲಿಂದ ದೇವರು ಇಳಿಸಿದ್ದು ಮಾತ್ರ ಅಲ್ಲ, ನಮ್ಮ ತಾಮ್ರದ ಚಾವಣಿಗೆ ಬೇಕಾದ ಮೇಲಿನ ಮಾಡಲಿಕ್ಕೆ ಬೇಕಾದ ಮೂಲಧನವನ್ನು ದೇವರು ನಮಗೆ ಉಳಿಸಿಕೊಟ್ಟಿದ್ದಾರೆ. ಇದಕ್ಕೆ ನಾನು ದೇವರಿಗೆ ಶಿರಬಾಗಿ ವಂದಿಸ್ತೇನೆ ಮತ್ತು ಭಕ್ತರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಸಮಿತಿಯವರು ಬಹಳ ದುಡಿದಿದ್ದಾರೆ. ಪ್ರಥಮವಾಗಿ ಬ್ರಹ್ಮಕಲಶದ ಆಮಂತ್ರಣ ವಿತರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ತುಂಬ ಜನ ಮಾಡಿದ್ದಾರೆ. ಇನ್ನು ಪಾರ್ಕಿಂಗ್ ವ್ಯವಸ್ಥೆಯ ಸ್ಥಳವನ್ನು ವ್ಯವಸ್ಥಿತವಾಗಿ ವಾಹನ ನಿಲ್ಲಿಸಲಿಕ್ಕೆ ನಮ್ಮ ಆಳ್ವಾಸ್ ಸಿವಿಲ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು, ಪ್ರಿನ್ಸಿಪಾಲ್ರು ಇವರೆಲ್ಲ ಒಂದು ನಕ್ಷೆ ಮಾಡಿಕೊಟ್ಟು ನಮಗೆ ಅದನ್ನು ಹೇಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಂದನೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಮಾತ್ರವಲ್ಲ, ಪಾರ್ಕಿಂಗಿನ ವ್ಯವಸ್ಥೆಯನ್ನು ನಮ್ಮ ಸ್ವಯಂ ಸೇವಕರು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಅವರಿಗೂ ವಂದನೆಗಳು. ಇನ್ನು ಸ್ವಾಗತ ಸಮಿತಿ ಹಾಗೂ ಅತಿಥಿ ಸತ್ಕಾರ ಸಮಿತಿಯ ಎಲ್ಲಾ ಸ್ವಯಂ ಸೇವಕರಿಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅವರು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲಾ ಅತಿಥಿಗಳನ್ನು ನೋಡಿಕೊಂಡಿದ್ದಾರೆ. ಇನ್ನು ಹೊರೆಕಾಣಿಕೆ ವಿಷಯದಲ್ಲಿ ಹೊರೆಕಾಣಿಕೆ ಕೊಟ್ಟ ಎಲ್ಲ ಸಂಸ್ಥೆಗಳು, ಕೆಲವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಧರ್ಮದವರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಸೇವಾ ಕೌಂಟರ್ನ ಎಲ್ಲ ಸ್ವಯಂ ಸೇವಕರು, ಪ್ರಸಾದ ವಿತರಣೆ ಮಾಡಿದ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಉಗ್ರಾಣ ನಿರ್ವಹಣೆ, ನಮ್ಮ ಉಗ್ರಾಣ ನಿರ್ವಹಣೆಯನ್ನು ಮಾಡಿದ ಮೂಡುಬಿದಿರೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರು, ಇವರು ಉಗ್ರಾಣವನ್ನು ಬಹಳ ವ್ಯವಸ್ಥಿತವಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮತ್ತು ಇದರ ಸಂಪೂರ್ಣ ಲೆಕ್ಕಪತ್ರವನ್ನು ಪುಸ್ತಕದಲ್ಲಿ ಬರೆದು ದೇವಳಕ್ಕೆ ಒಪ್ಪಿಸಿದ್ದಾರೆ. ಬಹುಶಃ ಒಂದು ವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಮಾಡಿದ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಮೂಡುಬಿದ್ರಿ ಇವರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನು ಅನ್ನಛತ್ರದಲ್ಲಿ ಅಡಿಗೆಯವರಿಗೆ ಸಹಾಯ ಮಾಡಿದ, ತರಕಾರಿ ಹಚ್ಚುವಲ್ಲಿ ಸಹಾಯ ಮಾಡಿದ, ಇನ್ನು ಅಲ್ಲಿ ಬಳಸಲಿಕ್ಕೆ ನಿಂತ ಎಲ್ಲ ಸ್ವಯಂ ಸೇವಕರು ಮತ್ತು ತಟ್ಟೆಗಳನ್ನು ತೊಳೆಯಲು ಸಾಗಿಸುತ್ತಿದ್ದ ಸ್ವಯಂ ಸೇವಕರು ಮತ್ತು ಅದನ್ನು ತೊಳೆಯುತ್ತಿದ್ದ ಸ್ವಯಂ ಸೇವಕರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇನ್ನು ಕುಡಿಯುವ ನೀರಿನ ವ್ಯವಸ್ಥೆಗೆ ಬೇಕಾದ ವಾಟರ್ ಪ್ಯೂರಿಫೈಯರ್ ಮತ್ತು ದೊಡ್ಡ ದೊಡ್ಡ 3 ಫ್ರಿಡ್ಜ್ ಅನ್ನ ಕೊಟ್ಟ ಎಲಿಕ್ಸರ್ ಸಂಸ್ಥೆಗೂ ನಾನು ವಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಬಾಕಿಮಾರ್ ಗದ್ದೆಯಲ್ಲಿ ಹಾಕಿದ ವೇದಿಕೆಯಲ್ಲಿ ಪ್ರದರ್ಶನಗೊಂಡ ಯಕ್ಷಗಾನ, ನೃತ್ಯ, ನಾಟಕ ಮತ್ತೆ ಸಂಗೀತ ಇದರ ಕಲಾವಿದರಿಗೆ ಮತ್ತು ಅದರ ತಂಡಕ್ಕೆ, ಇದನ್ನು ಪ್ರಯೋಜಿಸಿದ ಪ್ರಯೋಜಕರಿಗೆ, ಇವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಉಚಿತ ಸೇವೆ ಒದಗಿಸಿದ ಪಾನಕದ ಸೇವೆ ಉಚಿತವಾಗಿ ಅಲ್ಲೆಲ್ಲಿ ಕೌಂಟರ್ ಹಾಕಿದ್ರು, ಉಚಿತ ರಿಕ್ಷಾ ವ್ಯವಸ್ಥೆ ಇತ್ತು, ಉಚಿತ ಟೆಂಪೋ ವ್ಯವಸ್ಥೆ ಇತ್ತು, ಉಚಿತ ಬಸ್ ವ್ಯವಸ್ಥೆ ಇತ್ತು. ಇವರೆಲ್ಲರಿಗೂ ನಾನು ಒಂದೇ ಮಾತಲ್ಲಿ ಹೃತ್ಪೂರ್ವಕ ವಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
ಇನ್ನು ತುರ್ತು ಚಿಕಿತ್ಸೆಯ ಕೌಂಟರ್ ಅನ್ನು ಹಾಕಿದ್ದಾರೆ ರೋಟರಿ ಕ್ಲಬ್ ಮೂಡುಬಿದ್ರಿ, ಆಳ್ವಾಸ್ ಹೆಲ್ತ್ ಸೆಂಟರ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಗೆ ಮತ್ತು ಆಂಬ್ಯುಲೆನ್ಸ್ನ ವಾಹನ ಸಿಬ್ಬಂದಿಗಳಿಗೆ ಇವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇನ್ನು ಡಾಕ್ಟರ್ ಮೋಹನ್ ಆಳ್ವ ಅವರು ಒಂದು ದೊಡ್ಡ ವೇದಿಕೆಯನ್ನ ಮಾಡಿಕೊಟ್ಟು ಈ ಇಡೀ ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭದಲ್ಲಿ ದೇವಸ್ಥಾನದ ಶೃಂಗಾರದ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ತಗೊಂಡು ಅದರಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಎಲ್ಲ ರೀತಿಯಲ್ಲಿಯೂ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇವರಿಗೆ ನಾವು ದೇವಳದ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಾತ್ರವಲ್ಲ, ಇಂದಿನ ಈ ಒಂದು ಅಭಿನಂದನಾ ಸಭೆಯ ಉಪಹಾರದ ವ್ಯವಸ್ಥೆಯನ್ನು ಅವರೇ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಅವರಿಗೆ ವಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಇನ್ನು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನೇ ನಿರ್ವಹಣೆ ಮಾಡಿದ ಎಲ್ಲ ಸ್ವಯಂ ಸೇವಕರಿಗೂ ವಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೇವಳದ ತಂತ್ರಿ ವರ್ಗ, ಅರ್ಚಕ ವರ್ಗ, ದೇವಳದ ಸಿಬ್ಬಂದಿ ವರ್ಗ, ನಮ್ಮ ದೇವಳದ ಅಡಿಗೆಯವರು ಅದನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ವಂದನೆಗಳು. ಇನ್ನು ಒಳಗೆ ನಮ್ಮ ಲೆಕ್ಸಾ ಲೈಟಿಂಗ್ನವರು ಆ ಸಂಸ್ಥೆಯವರು ಉತ್ತಮವಾದ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ವೈಭವ್ ಚಾನೆಲ್ನವರು, ಆಳ್ವಾಸ್ ಮೀಡಿಯಾ ಟೀಮ್, ನಮ್ಮ ಕುಡ್ಲಾದವರು, MDB ಲೈವ್ ಮತ್ತು ಬೇರೆ ಬೇರೆ ಯೂಟ್ಯೂಬರ್ಸ್, ಇವರಿಗೆಲ್ಲರಿಗೂ ನಾನು ಒಂದೇ ಮಾತಲ್ಲಿ ವಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಚಪ್ಪರ ಮತ್ತು ಪಾತ್ರ ವ್ಯವಸ್ಥೆ ಮಾಡಿದ SDK ಸಂಸ್ಥೆ, KK ಡೆಕೋರೇಟರ್ಸ್, ಓಲ್ಡ್ ಸಂಸ್ಥೆ, ಇವರಿಗೆ ವಂದನೆಗಳು. ಹೂ ಶೃಂಗಾರ ಮಾಡಿದ ಸಮಿತಿಯವರು ಹಾಗೂ ಅದರ ದಾನಿಗಳಿಗೂ ನಾನು ವಂದನೆ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಬೇರೆ ಬೇರೆ ಸಂಸ್ಥೆಯವರು ಹುಂಡಿ ಡಬ್ಬಿಯನ್ನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ, ಅವರಿಗೂ ವಂದನೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಸಂಪೂರ್ಣ ಸಹಕಾರ ಕೊಟ್ಟ ಎಲ್ಲ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯತ್ ಪುತ್ತಿಗೆ ಪುರಸಭೆ ಮೂಡುಬಿದ್ರಿ, ಆರಕ್ಷಕ ಠಾಣೆ ಮೂಡುಬಿದ್ರಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತಿಗೆ, ಇವರಿಗೆಲ್ಲರಿಗೂ ವಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ವಿವಿಧ ಸಮಿತಿಗಳು ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನ ಹೇಳ್ತೇನೆ. ಇನ್ನು ನಮಗೆ ಕಣ್ಣಿಗೆ ಕಾಣದೆ ಅದೆಷ್ಟೋ ಜನ ದುಡಿದಿದ್ದಾರೆ. ಇವರೆಲ್ಲರಿಗೂ ಸೋಮನಾಥ್ ದೇವರು ಅವರಿಗೆ ಆರೋಗ್ಯ ಕೊಡ್ಲಿ, ಅವರ ಕಷ್ಟ ದೂರ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ಯಾರನ್ನಾದ್ರೂ ಬಿಟ್ಟು ಹೋಗಿದ್ರೆ ಅವರಲ್ಲಿ ಕ್ಷಮೆ ಕೇಳಿ ಅವರಿಗೂ ನಾನು ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ನಮ್ಮ ಈ ಸಭೆ ಮುಗಿದ ನಂತರ ನಮ್ಮ ಎಲ್ಲ ಕರಸೇವಕರಿಗೂ, ಸಮಿತಿಯ ಸದಸ್ಯರಿಗೂ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಒಂದು ಪ್ರಸಾದ ರೂಪದಲ್ಲಿ ನಾವು ಅಕ್ಕಿ ಮತ್ತು ಬೆಲ್ಲ ಕೊಡ್ತಾ ಇದ್ದೇವೆ. ಅದನ್ನು ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅದರ ಜೊತೆಗೆ ಒಂದು ಸ್ಮರಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲ ಕೌಂಟರಿಂದ, ನಮ್ಮ ಬದಿಯ ಕೌಂಟರಿಂದ ತಗೊಂಡು ಮನೆಗೆ ಹೋಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ಇನ್ನು ನನಗೆ ಶಬ್ದಗಳಿಲ್ಲ ಈ ಮಾತಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಇದಕ್ಕೆ ಬಹಳ ತಯಾರಿ ಮಾಡಿ ಇಷ್ಟು ಉದ್ದ ಮಾತಾಡಿದ್ದೇನೆ ನಾನು. ನನಗೆ ಯಾವ ರೀತಿಯಲ್ಲಿ ನಿಮಗೆ ನಾನು ವಂದನೆ ಹೇಳಬೇಕು ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಮ ಮೂಲಕ ದೇವರು ಇದನ್ನು ಮಾಡಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ದೇವರು ಒಳ್ಳೆಯ ರೀತಿಯಲ್ಲಿ ಮಾಡಿಸಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ನೀವು ಹೆಚ್ಚು ಮಾಡಿದ್ದೀರಿ. ಆ ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ದೇವರು ನಮಗೆ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಾಗರಾಜ್ ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತುಂಬ ಸಂತೋಷ ಆದಾಗ ಒಂದು ಮಾತು ಬಳಕೆ ಮಾಡ್ತೇವೆ, ಮೂಕ ವಿಸ್ಮಿತರಾದೆವು ಅಂತ. ಇವತ್ತು ಕುಲದೀಪ್ ಎಮ್ಮವರು, ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಪ್ರಾಸ್ತಾವಿಕ ಮಾತಿನಲ್ಲಿ, ಅವರ ಮಾತಿನ ಸಂದರ್ಭದಲ್ಲಿ ನಾವು ಅದನ್ನು ಅನುಭವಿಸಿದ್ದೇವೆ. ಅವರಿಗೆ ಇಂಥ ಯಶಸ್ಸನ್ನು ತಂದುಕೊಟ್ಟಂಥ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದು ಮಾತ್ರ ಅಲ್ಲ, ಹೆಚ್ಚು ಮಾತನಾಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಹೇಳಿದರು. ಆದರೆ ಅವರ ಮಾತಿನಲ್ಲೇ ಅದು ವ್ಯಕ್ತ ಆಗಿದೆ. ಅಂತ ಒಂದು ಸಂತೋಷವನ್ನು ಅವರು ಅನುಭವಿಸಿದ್ದಾರೆ. ಈಗ ಮುಂದೆ ಮೂಡುಬಿದಿರೆಯ ಯಶಸ್ಸಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಇಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರತಕ್ಕಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಮಾತನಾಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೂಡುಬಿದಿರೆಯ ಜನತೆಯ ಆರಾಧ್ಯ ದೇವರು ಸೋಮನಾಥ, ಪುತ್ತಿಗೆ ಸೋಮನಾಥ ದೇವರು ಬಹಳ ವರ್ಷಗಳಿಂದ ಇಲ್ಲಿಯ
ಜೀರ್ಣೋದ್ಧಾರ ಆಗಬೇಕೆಂಬ ಬಯಕೆ ಊರಿನ ನಾಗರಿಕರಿಗೆ ಇದ್ದರೂ ಕೂಡ ಅದು ಸರಿಯಾದ ಸಮಯದಲ್ಲಿ 2025ರಲ್ಲಿ ಪೂರ್ಣಗೊಂಡಿದೆ. ಇದಕ್ಕೆ ಪೂರ್ವಭಾವಿಯಾಗಿ 2016ರಲ್ಲಿ ಮಾಜಿ ಸಚಿವರಾದಂಥ ನಮ್ಮ ದಿವಂಗತ ಅಮರನಾಥ್ ಶೆಟ್ಟರು ಇರುವಾಗ ನಮ್ಮ ಕನ್ನಡ ಭವನದಲ್ಲಿ ಒಂದು ಮೀಟಿಂಗ್ ಆಯಿತು ಶ್ರೀಪತಿ ಭಟ್ರೆ. ಆವಾಗ ಮೂಡಬಿದ್ರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೇಳ್ಬೋದು, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವರ ಕೆಲಸದಲ್ಲಿ ಮುಂಚೂಣಿಯ ಕೈಯೇ ಮಾಜಿ ಸಚಿವರಾದಂಥ ಅಮರನಾಥ್ ಶೆಟ್ಟಿಯವರು. ಅವರು ಅವರ ಮುಂದಾಳತ್ವದಲ್ಲಿ ಕನ್ನಡ ಭವನದಲ್ಲಿ ಮೋಹನ್ ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಆಯಿತು. ಇವತ್ತು ಅವರು ನಮ್ಮ ಮುಂದೆ ಇಲ್ಲ, ಆದರೂ ಕೂಡ ಅವರ ಸ್ಫೂರ್ತಿದಾಯಕವಾದಂಥ ಒಂದು ನಮ್ಮ MCC ಬ್ಯಾಂಕಿನ ಮುಖಾಂತರ ಎಲ್ಲರೂ ಕೂಡ ದಾನಿಗಳು ಸಹಕಾರವನ್ನು ಕೊಡಬೇಕು ಎಂಬ ಒಂದು ಮನವಿಯನ್ನು ಆ ದಿನ ಅವರು ಮಾಡಿಕೊಂಡರು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಇವತ್ತು ಈ ಕಮಿಟಿಯ ರಚನೆಯನ್ನು ಆ ದಿನಗಳಲ್ಲಿ ಅಮರನಾಥ್ ಶೆಟ್ಟರು ಮಾಡಿದ್ದನ್ನು ಇಲ್ಲಿ ನೆನಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ನಾವೆಲ್ಲ ದೇವರ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರೂ ಕೂಡ ದೇವರು ನಮ್ಮಿಂದ ಆ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡಿದ್ದಾರೆ. ನಮ್ಮ ಅರಮನೆಯ ಕುಲದೀಪ್ರವರ ಭಾಗ್ಯ, ಅವರ ಬದುಕಿನಲ್ಲಿ ಒಂದು ಅಸಾಧಾರಣವಾದಂಥ ಕೆಲಸ ಅವರ ನಾಯಕತ್ವದಲ್ಲಿ ಆಗಿದೆ. ಅವರು ಒಂದು ರೀತಿಯಲ್ಲಿ, ಯಾಕೆಂದರೆ ಗಡ್ಡ ಬಿಟ್ಟು ತಲೆ ಕೂದಲು ಕಟ್ ಮಾಡದೆ ಅವರು ಸುಮಾರು 2-3 ತಿಂಗಳು ಸೋಮನಾಥನ ಕೆಲಸ ಆಗುವವರೆಗೆ ನಾನು ಕ್ಷೌರ ಮಾಡಿಸಿಕೊಳ್ಳುವುದಿಲ್ಲ ಎಂಬ ಒಂದು ಶಪಥವನ್ನು ಹಾಕಿಕೊಂಡು ಬಹಳ ದೊಡ್ಡ ಸಾಧನೆಯನ್ನು ಅವರ ಮುಖಾಂತರ ಸೋಮನಾಥ ದೇವರು ಮಾಡಿಸಿಕೊಂಡಿದ್ದಾರೆ. 2018-19ರಲ್ಲಿ ನಾವು ಇಲ್ಲಿಗೆ ಒಂದು ಬ್ರಿಡ್ಜ್ ಆಗಬೇಕು ಎಂಬ ಬಯಕೆಯಿಂದ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿಯ ಒಂದು ಅಂದಾಜನ್ನು ಮಾಡಿ ಸ್ಯಾಂಕ್ಷನ್ ಮಾಡಿದ್ದು. ಆದರೆ ಅದು ಆ ಬ್ರಿಡ್ಜ್ ಆಗಲಿಲ್ಲ. ಈ ಸಲ ಶಾಸಕರ ನೆರವು, ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರ ಒಂದು ಕೊಡುಗೆ ನಮ್ಮ ಸೋಮನಾಥ ದೇವರ ಪಾಲಿಗೆಗೆ ಸಿಕ್ಕಿದೆ ಎಂಬುದನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ನಮ್ಮ ಬ್ರಹ್ಮಕಲಶೋತ್ಸವ ಆದ ನಂತರ ನಾನು ಆ ಬ್ರಿಡ್ಜಿನಲ್ಲಿ ಬಂದವ. ನಾನು ಆ ಬ್ರಿಡ್ಜಿನಲ್ಲಿ ಬರುವಾಗ ಆ ಬ್ರಿಡ್ಜ್ ಎಂಟ್ರಿ ಆಗುವಾಗಲೇ ಸೋಮನಾಥ ದೇವರು ಕಾಣ್ತಾರೆ. ಅದೊಂದು ವಿಶೇಷತೆ. ನಾವು ಯಾವುದೇ ಪ್ಲ್ಯಾನ್ ಮಾಡಿ ಬ್ರಿಡ್ಜ್ ಮಾಡಿದ್ದಲ್ಲ, ದೇವರು ಕಾಣಬೇಕು ಎಂಬ ಯಾವ ಚಿಂತನೆ ಕೂಡ ನಮ್ಮಲ್ಲಿ ಯಾರಲ್ಲಿ ಕೂಡ ಇರಲಿಲ್ಲ. ಆದರೆ ಸೋಮನಾಥ ದೇವರು ಅವರಿಗೆ ಬೇಕಾದ ಹಾಗೆ ಆ ಬ್ರಿಡ್ಜಿ ನಮ್ಮ ಮುಖಾಂತರ ನಮಗೆಲ್ಲ ದರ್ಶನ ಕೊಡುವ ಭಾಗ್ಯ ಕೊಡುವಂಥ ದೊಡ್ಡ ಒಂದು ಅವಕಾಶವನ್ನು ಸೋಮನಾಥ ದೇವರು ಮಾಡಿಸಿಕೊಂಡಿದ್ದಾರೆ ಎಂಬ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ದೇವರು ಬಯಸಿದರೆ ಏನು ಕೂಡ ಆಗಲಿಕ್ಕೆ ಸಾಧ್ಯ ಎಂಬುದು ನಮ್ಮ ಈ ದೇವಾಲಯದ ಅಭಿವೃದ್ಧಿ, ಜೀರ್ಣೋದ್ಧಾರ ಅಲ್ಲದೆ ಅಲ್ಲಿಗೆ ಬರುವಂಥ ರಸ್ತೆ ಇವತ್ತು ಭಾಳ ಶಾರ್ಟ್ಕಟ್ ಆಗಿದೆ. ದೊಡ್ಡ ಪಾರ್ಕಿಂಗ್ ಏರಿಯಾ ಸಿಕ್ಕಿದೆ ಅಲ್ಲಿ. ನಮ್ಮ ಶಾಸಕರು ಕೂಡ ಅದಕ್ಕೆ ಭಾಳ ಧರಿಸಲಿಕ್ಕೆ ಇಚ್ಛಿಸ್ತೇನೆ. ಆ ಬ್ರಿಡ್ಜು ಎಷ್ಟು ನಮ್ಮೆಲ್ಲರ ಭಾಗ್ಯ ಅಂದರೆ, ಆ ಬ್ರಿಡ್ಜಿಗೆ ಬಂದ ಕೂಡಲೇ ನಮಗೆ ಸೋಮನಾಥ ದೇವರ ಹಗಲಿಗೆ ಲೈಟ್ ಇಲ್ಲ, ಅದರಿಂದ ಕಾಣೋದಿಲ್ಲ. ಆದರೆ ಸಾಯಂಕಾಲದ ಹೊತ್ತಿಗೆ 7 ಗಂಟೆ ನಂತರ ಆ ಬ್ರಿಡ್ಜಿನಲ್ಲಿ ಬಂದರೆ ಡೈರೆಕ್ಟಾಗಿ ಸೋಮನಾಥ ದೇವರ ದರ್ಶನ ನಮಗೆ ಲಭ್ಯ ಆಗ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದಕ್ಕಾಗಿ ಅಹೋರಾತ್ರಿ ಶ್ರಮಿಸಿದಂಥ, ಯಾಕೆಂದರೆ ಸುಮಾರು 2 ತಿಂಗಳು ಇಲ್ಲಿಯ ಆಸುಪಾಸಿನ ಕರಸೇವಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಇವಾಗಲೇ ಅವರಿಗೆ ಧನ್ಯವಾದಗಳನ್ನು ಕುಲದೀಪ್ರವರು ಕೊಟ್ಟಿದ್ದಾರೆ. ಅವರ ಸೇವೆಯನ್ನು ನಾವು ಎಷ್ಟು ಕೊಂಡಾಡಿದರೂ ಸಾಲದು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಆ ಕರಸೇವಕರು ಕೆಲಸ ಮಾಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದು ದೇವರ ಸೇವೆ ಎಂಬ ಭಾವನೆಯಿಂದ ನಮ್ಮ ಸೋಮನಾಥ ದೇವರು
ನಮಗೆಲ್ಲ ದರ್ಶನ ಭಾಗ್ಯವನ್ನು ಕೊಡಬೇಕು. ಎಲ್ಲ ಚರಿತ್ರೆ, ಯಾಕಂದರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅತಿ ದೊಡ್ಡ ದೇವಾಲಯ ಮೂಡಬಿದ್ರೆಯ ಪುತ್ತಿಗೆ ಸೋಮನಾಥ ದೇವಾಲಯ. ಇದರ ಘನತೆ ಹೆಚ್ಚಾಗಬೇಕು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮುಂದಿನ ದಿನಗಳಲ್ಲಿ ಯಾತ್ರಾರ್ಥಿಗಳು ಇಲ್ಲಿ ಬರುವ ಹಾಗೆ ಆಗಬೇಕು. ಎಲ್ಲ ಕನಸನ್ನು ನಮ್ಮ ಕರಸೇವಕರು ಮನಸ್ಸಿನಲ್ಲಿ ಕಂಡುಕೊಂಡದ್ದರಿಂದಾಗಿ ಅಹೋರಾತ್ರಿ ಅವರ ದುಡಿಮೆಯ ಫಲವಾಗಿ ಭಾಳ ಒಳ್ಳೆಯ ಕೆಲಸ ಇಲ್ಲಿ ಆಗಿದೆ. ಅಲ್ಲದೆ ಇವಾಗಲೇ ಹೇಳಿದರು, ಕಡೆಗಾಗುವಾಗ ನಮ್ಮ ಆರ್ಥಿಕ ಸ್ಥಿತಿ ಅಷ್ಟು ಒಳ್ಳೆಯದಿರಲಿಲ್ಲ ಎಂಬ ಮಾತನ್ನು ಅರಸರು ಹೇಳಿದರು. ಆದರೆ ಬ್ರಹ್ಮಕಲಶ ಮುಗಿಯುವ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸೋಮನಾಥ ದೇವರು ಮಾಡಿಕೊಂಡಿದ್ದಾರೆ ಎಂಬ ಮಾತನ್ನು ಹೇಳಿದಾಗ ನಮಗೆಲ್ಲ ಭಾಳ ಹರ್ಷವಾಗಿದೆ. ಯಾಕೆಂದರೆ ದೇವರು ಬಿಟ್ಟು ಹಾಕುವುದಿಲ್ಲ. ಅಂತಹ ಒಂದು ನಮ್ಮ ಜೀವಮಾನದಲ್ಲಿ ಒಂದು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಬದುಕಿನಲ್ಲಿ ಇವತ್ತು ನೋಡಲಿಕ್ಕೆ ಸಾಧ್ಯ ಆಯಿತು. ಭಾಗವಹಿಸಲಿಕ್ಕೆ ಸಾಧ್ಯವಾದಂಥ ದಿನಗಳನ್ನು ನೆನಪಿಸಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಉಡುಪಿಯಲ್ಲಿ 1000 ಬಸದಿ ಭಾಳ ದೊಡ್ಡ ಜಿನಮಂದಿರ ಇದೆ. ಆದರೆ ಅದನ್ನು ಕಂಡವರು, ಆ ಕೆಲಸವನ್ನು ನೋಡಿದವರು ನಾವು ಯಾರೂ ಇಲ್ಲ. ಆದರೆ ನಮ್ಮ ಕಣ್ಣೆದುರೇ ಈ ಪುತ್ತಿಗೆ ಸೋಮನಾಥ ದೇವರ ಜೀರ್ಣೋದ್ಧಾರ ಕೆಲಸ, ಅದು ಕೂಡ ನಮ್ಮ ಯುವಕ ಆದಂತಹ ಕುಲದೀಪ್ ಅವರ ನಾಯಕತ್ವದಲ್ಲಿ, ಮೋಹನ್ ಆಳ್ವರ ಸಹಕಾರ, ಶ್ರೀಪತಿ ಭಟ್ರ ಸಹಕಾರ, ನಮ್ಮ ಮುಖ್ಯ ಅಡಿಗರವರು ಅವರ ನಾಯಕತ್ವ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ ನಾವೆಲ್ಲ ಮೆಡ್ರಾಸ್ ಪ್ರಾಂತ್ಯದಲ್ಲಿದ್ದವರು. ಆದ್ದರಿಂದ ಇಲ್ಲಿಯ ಜನ ಬೊಂಬೈಗೆ ಹೋದವರು ಕಮ್ಮಿ. ಎಲ್ಲ ದಿನಗಳಲ್ಲಿ ಮೆಡ್ರಾಸಿಗೆ ಹೋದವರು ಇವತ್ತು ಆರ್ಥಿಕವಾಗಿ ಸಂತುಷ್ಟರಾಗಿದ್ದಾರೆ. ಅವರು ತನು ಮನ ಧನವನ್ನು ಧಾರೆ ಎರೆದಿದ್ದಾರೆ ಎಂಬುದನ್ನು ಕೂಡ ನೆನಪಿಸಿಕೊಂಡು, ಅದರಲ್ಲಿ ಕೂಡ ನಮ್ಮ ಯುವ ಮುಂದಾಳು ಇವತ್ತು ಅವರು ಪರದೇಶದಲ್ಲಿ ಇದ್ದರೂ ಕೂಡ ಅವರ ಮನಸ್ಸು ಮಾತ್ರ ತನ್ನ ಊರಿನ ಮೇಲೆ ಇತ್ತು. ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶೆಟ್ಟಿ ಸಹೋದರರು, ಸಂಜೀವ್ ಶೆಟ್ಟರ ಮಕ್ಕಳು ಇಬ್ಬರು ಕೂಡ, ಯಾಕೆಂದರೆ ಕಡೆಯ ದಿವಸ, ಬ್ರಹ್ಮಕಲಶದ ಕಡೆಯ ದಿವಸ ಅಡಿಗೆ ಅಲ್ಲಿ ಅನ್ನ ಕಮ್ಮಿ ಆಯಿತು, ಸಾಂಬಾರು ಕಮ್ಮಿ ಆಯಿತು ಅಂತ ಹೇಳಿದಾಗ ಅಡಿಗೆ ಕೊನೆಯಲ್ಲಿ ಇದ್ದು ಎಲ್ಲ ವ್ಯವಸ್ಥೆಯನ್ನು ಬಳಸುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಇಬ್ಬರು ಸಹೋದರರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ಹೇಳಿ, ಬೇರೆಯವರು ಎಲ್ಲರೂ ಮಾಡಿದ್ದಾರೆ. ಆದರೆ ಅವರಿಬ್ಬರು ತರುಣರ ಕೆಲಸ, ಯಾಕೆಂದರೆ ನಾಯಕತ್ವ ಬೇಕಲ್ಲ, ಒಬ್ಬ ಹೇಳಿದರೆ 10 ಜನ ಕೇಳುವ ಹಾಗೆ ಆಗಬೇಕು. ಆ ಇಬ್ಬರು ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಎಂಬ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ನಮ್ಮೆಲ್ಲರ ಭಾಗ್ಯ ಇವತ್ತು ಮೂಡಬಿದ್ರೆಯ ಪುತ್ತಿಗೆ ಸೋಮನಾಥ ದೇವರ ಕೆಲಸ ಬಹಳ ವೈಭವದಿಂದ, ಯಾಕೆಂದರೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು. ಆದರೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ, ನಮ್ಮ ಪುತ್ತಿಗೆ ಸೋಮನಾಥ ದೇವಾಲಯದ ಬ್ರಹ್ಮಕಲಶದ ರೀತಿಯಲ್ಲಿ ಇಷ್ಟು ಜನ ಊಟ ಮಾಡಿ ಹೋದಂಥ ಯಾವುದೇ ಕಾರ್ಯಕ್ರಮ ಇದಕ್ಕೆ ಸರಿಸಾಟಿ ಅಲ್ಲ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಷ್ಟು ಒಳ್ಳೆಯ ರೀತಿಯಿಂದ ನಮ್ಮ ಪುತ್ತಿಗೆ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವ ನಿಮ್ಮೆಲ್ಲರ ಸಹಕಾರ ಹೋರಾಟದ ಫಲವಾಗಿ ಆಗಿದೆ ಎಂಬ ಮಾತನ್ನು ಇಲ್ಲಿ ಹೇಳಿ, ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ದಕ್ಕಿದ್ದಕ್ಕಾಗಿ ಎಲ್ಲ ಆಡಳಿತ ಮಂಡಳಿಯ, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ, ಕರಸೇವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆ ನಂತರ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವಂಥ ಕೆಲಸ ಮಾಡಬೇಕು. ಇಷ್ಟು ದೊಡ್ಡ ದೇವಾಲಯ, ಇದಕ್ಕೆ ಎಷ್ಟು ಜನ ಬಂದರೂ ಸಾಲದು. ಸೋಮವಾರ ಸೋಮನಾಥ ದೇವರ ದಿನ, ಆ ದಿನ ಆದರೂ ಕನಿಷ್ಠ ವಾರಕ್ಕೆ 1 ದಿನ ಆದರೂ ಈ ದೇವಾಲಯಕ್ಕೆ ಬಂದು ನಾವು ಪೂಜೆ ಮಾಡಿಸಿಕೊಂಡು ಹೋಗುವಂಥ ಕೆಲಸ ಮಾಡಬೇಕು. ನಾವು ಪ್ರಥಮ ಬಾರಿಗೆ ಮೂಡುಬಿದ್ರೆಯಲ್ಲಿ ಕಂಬಳ ಉತ್ಸವ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬಲಿಪುರ ಇದ್ದಾರೆ. ನಾವು ಪ್ರಥಮ ಪೂಜೆಯನ್ನು ಸೋಮನಾಥ ದೇವರಿಗೆ ಇಲ್ಲಿಯೇ ಮಾಡಿ ಅರಸರನ್ನೇ ಕಂಬಳ ಗದ್ದೆಗೆ ಕರೆಸಿ ಅವರಿಂದ ಪ್ರಸಾದ ಹಾಕಿಸಿ ಕಂಬಳವನ್ನು ಪ್ರಾರಂಭಿಸಿದ್ದೇವೆ. ಇವತ್ತಿಗೂ ಕೂಡ ಅದೇ ರೀತಿ ನಮ್ಮ
ಇಂದಿನ ಶಾಸಕರು ಕೂಡ ಅರಸರನ್ನೇ ಕರೆಸಿ ಸೋಮನಾಥನ ಪ್ರಸಾದದ ಮುಖಾಂತರ ಕಂಬಳೋತ್ಸವವನ್ನು ನಡೆದುಕೊಂಡು ಬಂದಿದೆ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಹೆಚ್ಚು ಮಾತಾಡದೆ ತಮಗೆಲ್ಲ ನಮಗೆ ಸೇರಿ ಎಲ್ಲರಿಗೂ ಕೂಡ ಸೋಮನಾಥನ ಕೃಪೆ ಇರಲಿ. ನಾವೆಲ್ಲ ಈ ದೇವಸ್ಥಾನಕ್ಕೆ ವಾರಕ್ಕೆ ಒಂದು ದಿನ ಆದರೂ ಬರಬೇಕು. ಇಲ್ಲಿಯ ಸೊಬಗನ್ನು ದೇವರ ಆಶೀರ್ವಾದವನ್ನು ನಾವೆಲ್ಲ ಪಡ್ಕೊಳ್ಬೇಕೆಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಮೂಡುಬಿದಿರೆಯ ಹೆಸರಿಗೆ ಗೌರವ ತರುವಂತಹ ಯಾವುದೇ ಕೆಲಸಗಳಿರಲಿ, ಅದರಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇರುವಂಥವರು ಪ್ರಸ್ತುತ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರು ಡಾಕ್ಟರ್ ಮೋಹನ ಆಳ್ವ ಅವರು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಅನಾದಿ ಕಾಲದಿಂದ ಆರಾಧನೆ ಮಲ್ತೊಂದು ಬೈದ್ರಂಚಿನ ಸೋಮನಾಥ ದೇವರಿಗಳ, ಮಹಿಷಮರ್ದಿನ ದೇವರಿಗಳ, ಗಣಪತಿ ದೇವರಿಗಳ ಕೈ ಮುಗಿಯೊಂದು ವೇದಿಕೆದ ಮಿತ್ತು ಬೊಕ್ಕ ಎದುರು ಉಪಸ್ಥಿತರಿಂಚಿನ ಪೂರ ಸಹೃದಯ ಬಂಧುನೆ ಯಾನ್ ದೀರ್ಘವಾದ ಪಾತ್ರ ಕೋಪುಜಿ ನಮ್ಮ ಜೀವನಡು ನಂಕೊಂಜಿ ಈ ಅನಾದಿ ಕಾಲದ ದಿತ್ತಿನಂಚಿನ ಈ ದೇವಸ್ಥಾನದ ಒಂಜಿ ಬ್ರಹ್ಮಕಲಶೋಡು ಭಾಗವಹಿಸುವನಂಚಿನ ದೇವರ ಅವಕಾಶ ಕೊಡ್ತಿನ ಅವೇ ನಂಗೆ ಭಾರಿ ಸಾರ್ಥಕವಾಯಿನ ಮನೋಧರ್ಮ. ಇನ್ನು ಖಂಡಿತ ಯಾನೊಂಜಿ ಬೇತೆ ಬೇತೆ ಸಂಘಟನೆ ಮತ್ತು ತೂತೆ ಆಂಡ ಜನಕ್ಕಲು ಮಾತ ಒಟ್ಟಾಯಿರನಾಂಡ ಅಕ್ಕನ ನಂಬಿಕೆ ಶ್ರದ್ಧೆ ಭಕ್ತಿದೆ ದುರುಡು ಇನಿ ಏತ್ ಒಂಜಿ ಕೆಲಸ ಮಲ್ಪೊಲಿನ ಪಂಪ್ರೇನು ತೊಯ್ಪಾದಿ ಕೂರ್ನಂಚಿನ ಈ ಒಂಜಿ ದೇವಸ್ಥಾನದ ಬ್ರಹ್ಮಕಲಶ ನಮ್ಮ ಬೆಟ್ಟದಕ್ಕಲು ಒಂಜಿ 15 ವರ್ಷದ ದುಂಬು ಇಂಚಿನೇ 3000 ಕಮ್ಮದ ಬಸ್ತಿನ ಕಟ್ಟಗಲ ಆ ಕಾಲ ಎಂಚೊಪ್ಪು ಪಂಪ್ರೇನು ಒಂಜಿಯವರ ಆಲೋಚನೆ ಮಲ್ಪಗ ಆ ಕಾಲಡು ಊಲ ಯಂತ್ರತಂತ್ರ ಅತನ ಊಲ ಒಂಜಿ ಆಧುನಿಕತೆ ಉಪನ್ನಿಂಚಿನ ಸಮಯಡ್ಲ 32 ವರ್ಷ ಸಮಯ ತೆತ್ತೊಂದು ಆ ಸಮಯದ ರಾಣಿ ಆದುಪರ್ಯಾವು ರಾಜೇಂದ್ರಕ್ಲ ಆದುಪರ್ಯಾವು ಆ ಒಂಜಿ ಇಡೀ ಮಾನವರ ಶಕ್ತಿಯಿಂದ ಇದು ಆತ ದೈತ್ಯಾಕಾರದ ಕಂಬೋಲಿನ ಸೊನ್ಪಡಿಗಿಡ ಉಂಟದ್ನಾದುಪರ್ಯಾವು ಆ ಮಾನಸ್ತಂಭವನ್ನು ಸೊನ್ಪಡಿಗಿಡ ಉಂಟದ್ನಾದುಪರ್ಯಾವು ಆ ಶಕ್ತಿ ದಾದ ಪಂಪಿ ನಮ್ಮ ಆಲೋಚನೆ ಅನ್ಪುಗ ಇತ್ತದ ಕಾಲೋಡ್ಲ ಯಾನ್ ತೂತೆ ಯಾನ್ ಎತೋ ಸಕ್ತಿ ಬಯ್ಯದ ಪುಟ್ಟು ರಾತ್ರಿ ಪುಟ್ಟು ಮುಲ್ಪ ತಿರ್ಗೊಂಡು ಪುನಗ ಎತೋ ಜನ ರಾತ್ರಿ 16 ಗಂಟೆ 1-2 ಗಂಟೆ ಮುಟ್ಟಲ್ಲ ಆಕಲು ಮಲ್ಪುನ ಕೆಲಸವನ್ನು ಮಾತ್ರ ತೋಂದುತ್ತೆ. ಆಕಲ್ ಒಂಜಿ ನಂಬುಗೆ ಶ್ರದ್ಧೆ ಭಕ್ತಿಗೆ ಒಂಜಿ ಏರೆಗಳ ಬೆಲೆ ಕಟ್ಟಲು ಸಾಧ್ಯನೇ ಇಚ್ಚಿ ಅವು ಆ ದೇವರಿಗೆ ಅವು ಸಮರ್ಪಣೆ ಆಪಿನ ಐಕೆ ಏರೆಗಳ ಬೆಲೆ ಕಟ್ಟಲು ಸಾಧ್ಯನೇ ಇಚ್ಚಿ ಅಂಚೆನೆ ಆಕಲು ಸುರಿದಿನಂಚಿನ ಏತು ಬೆಗರುಪ್ಪು ಆ ಬೆಗರಿಗೊಂಜಿ ಏತು ಶಕ್ತಿ ಪೋಯ್ಕ್ ಅವಿನ ಆಲೋಚನೆ ಮಲ್ಪನೆ ಸಾಧ್ಯ ದಾಯಿ ಪಂಪೆ ಬಣ್ಣಗ ಇಂದು ನಮ್ಮ ಸಾರ್ಥಕವಾಯನ ಕೆಲಸ ದೇವರಿಗೆ ನಿಜವಾದ ಸಮರ್ಪಣೆ ಮಲ್ಪಣಾಯನ ಕೆಲಸ ನಾವು ಮಾತೆಲ್ಲ ಸೇರಿದ ಆ ಮಲ್ತಿನ ಕೆಲಸ ಅವು ಪರಮಶ್ರೇಷ್ಠ ಐಕಾತ್ರನೇ ಇನ್ನು ಕುಲ್ದೀಪೇರು ಮಾತದಕ್ಕೆ ಸಂಬಂಧಪಟ್ಟಿನ ಜನಕ್ಲಿಗೆ ಇಂಕ್ ಸ್ಮರಣ ಮಲ್ಪೇರು ಆಗಿನಾನ್ಲ ನಮ್ಮ ಮಾತವರ ಇಂಥ ದಿನೊಟ್ಟು ಬಯ್ಯಗ ಒಟ್ಟಾದ ನಂಗೆ ಮಾತೆರಗಳ ಒಂಜಿ ಸಾರ್ಥಕತೆ ಭಾವನೆ ಮರಡು ಪಡ್ಪಿಯನ್ನು ಐಕ್ಪಡದೆ ಇಂಥ ಸಮಾರಂಭ ಹೊಂದಿದ್ದೇವೆ ಆಂಡ ಇಂದು ಏಪೊಗಲ ಇಂಚಿನ ಬ್ರಹ್ಮಗಳ ಶಾಪಿನ ಭಾರಿ ಪೊರ್ಲು ಇಂದು ನಮ್ಮ ದೇಶಗಳು ಮಾತ್ರ ಸಾಧ್ಯ ದಾಯಿ ಬಂದಾಗ ಇನ್ನು ಜಗತ್ತಿನ ಪೂರಾ ದೇಶಗಳ ಧಾರ್ಮಿಕತೆ ದೂರ ಅವನು ಪುನಗ ಆಧುನಿಕತೆ ಬನ್ನಗ ನಮ್ಮ ದೇಶಗಳು ಮಾತ್ರ ಇಂಚಿನೊಂಜಿ ಪೊರ್ಲುನು ನಮ್ಮ ತೂವರೆ ಸಾಧ್ಯ ಇನ್ನು ಇಂಚಿನ ತಮಿಳು ಇಂದು ಜನಮರಳು ಜಾತಿ ಮರಳು ಆಯರಬಲ್ಲಿ ನನ್ನ ದುಮ್ಮುಗು ಎತೋ ಕೆಲಸ ಆಯರಂಡು ಎಂಚ ಮೂಲು ಪಡು ಗೋಪುರ ಆತದ ಅಂಚಿನ ನನ್ನ 3 ಗೋಪುರ ಆಯರೆ ಬಾಕಿ ಉಂಡು 5 ಬೊಕ್ಕ ಆತ್ಮಲ್ಲ ಕೆರೆ ಐತೆ ದುರಸ್ತಿ ಆಯರಂಡು ನೆತ್ತ ಸಂಪೂರ್ಣ ಮೇಲ್ಛಾವಣಿ ಇನ್ನು ಬರಡು ಬಂಪಿನ ಆಶೆಲ ಕುಲ್ದಿಪೆರೆಗುಂಡು ಐತೊಟ್ಟಿಗೆ ನಮ್ಮ ರಥ ಭೂಮಂಡಲ ರಥ ಒಂದು ನಮ್ಮ ಓಲ ಉಪನ್ನಂಚಿನ ರಥ ಇಂಚಿನ ರಥನ ಮಲ್ಪೋಡು ಅನ್ಪಿನ ಆಶಯ ಉಂಡು ನಮ್ಮ ಮಾತಿರ್ಲ ನನ್ನ ದುಮ್ಮುಗುಲ ನಮ್ಮ ಶಕ್ತಿಯಾನುಸಾರ ನಮ್ಮ ಇಟ್ಟು ತೊಡಗಿಸಂದು ಆ ಕೆಲಸಲ ಅತಿ ಶೀಘ್ರವಾದ ಆದ ಈ ಒಂಜಿ ದೇವಸ್ಥಾನ ಒಂಜಿ ನಮ್ಮ ನಾಡಿಡೇ ಒಂಜಿ ಆದರ್ಶವಾದ ದೇವಸ್ಥಾನ ಆ ಒಡು ಪಂಪಿನರ ಆಶೆನ ವ್ಯಕ್ತಮಲ್ತೊಂದು ವರ್ಷವಾದಿ ಆಪಿನಂತಿನ ಜಾತ್ರೆ ಈ ಸತಿ ಏಪ್ರಿಲ್ ಬಹುಶಃ ಆಪಿನಂಚಿನ ಸಂದರ್ಭ ಈ ಸಂದರ್ಭಗಳ ನಮ್ಮ ವರ್ಷವಾದಿ ಜಾತ್ರೆಗಳ ಬತ್ತದ ಭಾಗವಹಿಸಲು ಮಾತ್ರಕ್ಕೆ ಅಭಯನ್ನೇ ಪಡಲೇಕನೆ ಪ್ರತಿ ಸಮಯಲ ನಮ್ಮ ದೇವರಿಗೆ ಇಲ್ಲಡೆ ನಟ್ಟೊಂದು ಪುನಗ ನಮ್ಮ ಈ ಸೋಮನಾಥ ದೇವರಿಗಳ ನಮ್ಮ ಮನಸ್ಸಿನ ನೆಡ್ತೋಣ ಭಾರಿ ಕರ್ತವ್ಯ ನೆಲ್ಲ ನಮ್ಮ ದುಮ್ಮುಗು ಮಲ್ಪೊಡೆಯನ ನಮ್ಮ ಅತಿ ಅಗತ್ಯ ಈ ಸತ್ತಿದ ಉತ್ಸವಗಳ ನಮ್ಮ ಎಡ್ಡೆಡು ಭಾಗವಹಿಸೋಡನ್ನು ಪಣೊಂದು ಮಾತ ಬತ್ತಿನಕ್ಕಲು ನಿಕ್ಲು ಮಾತ ಮಲ್ದಿನ ಕೆಲಸಗಳ
ಆ ದೇವರನ್ನ ಸಾರ್ಥಕತೆ ಉಂಟು ಪಂಡದು ಕಡೆಗೆ ಒಂಜಿ ಕತೆ ಬಂಡದು ಎನ್ನ ಪಾತೆರ ಹೋಗುತ್ತವೆ ಒಂಜಿ ಸತಿ ಒಂಜಿ ಊರುಡು ಭಾರೀ ಮಲ್ಲ ಒಂಜಿ ವ್ಯಾಪಾರಿ ಇತ್ತರಿಗೆ ಭಾರಿ ಮಲ್ಲ ದುಡ್ಡುದಾರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ದುಡ್ಡು ದಾದ ಮಲ್ಪುಂಡಿ ಅದಕ್ಕೆ ತೋಚದ ಅಪ್ಪಿಗೆ ಒಂದು ಸತಿ ಅದನ್ನ ಮಕ್ಕಳು ಪನ್ನಲೆ ಕೊಡು ಅದನ್ನು ತೀರ್ಥಯಾತ್ರೆಗೆ ಪಿಜಡಿಯರಿಗೆ ತೀರ್ಥಯಾತ್ರೆಗೆ ಪಿಜಡ್ನಾಗ ಅದಕ್ಕೆ ಪುನಃ ಒಂಜೇ ಸಮಸ್ಯೆ ವಣ್ಣಾಗ ಆರ್ಪಾಡಿನ ಜೋಡುಗು ಐಕ್ ಮಾತ ವಜ್ರದ ನೀನು ಮಾತ ಇಟ್ಟು ದೀತವು ಲಕ್ಷಾದಿ ಅಲ್ಲ ಒಂಜಿ ಭಾರಿ ಮಲ್ಲ ಬೆಲೆ ಬಾರನ ಅದನ್ನ ಜೋಡಿಗೆ ಯಾರು ಇಂಚಿನೇ ಮಾತ್ರ ತೀರ್ಥಯಾತ್ರೆಗೆ ಈಚೆ ಪೋಂಡ ಈ ದೇವಸ್ಥಾನದಲ್ಲೇ ಪೋನಾಗ ಎನ್ನ ಜೋಡುನಿ ಎಂಚ ಕಾಪುನಪ್ಪ ಏನಾದ್ರು ಈ ಜೋಡನ್ನು ಕಂಡದು ಬೇಡ ಎನ್ನ ವಜ್ರ ಅದು ಮಾತ್ರ ದಾಯಿಗಾವನ್ನು ಪಂಪಿನ ಅದಕ್ಕೆ ತಾಪತ್ರೆ ಐಕ್ ಒಂಜಿ ಬೇಲ್ದೆ ಹಂಗೆ ತಂದು ಬತ್ತೇರಿಗೆ ಬತ್ತಿದು ಪ್ರತಿ ದೇವಸ್ಥಾನ ಪೋನಾಗಲ್ಲ ಯಾನ್ ದೇವಸ್ಥಾನ ಪೋದು ಪಿದೆ ಬರ್ಪೆ ಎನ್ನ ಜೋಡನ್ನು ಕಾಪುನ ಕೆಲಸ ನಿಕ್ಕು ನೇನು ಕಾತೊಂದು ಪೋಡು ಯಾನ್ ಬನ್ನೇಟ ಬಂಡದು ಕುಲ್ಲಿಯರಿಗೆ ಕುಲ್ ಅಂಚಿನಿ ಆಯ್ತಲಾರ್ಲ ಪೋಯರಿಗೆ ಪೋದು ಪೂರಾ ದೇವಸ್ಥಾನ ತೀರ್ಥಾಂಕ ಹೊರ್ತು ಮಲ್ತೊಂದು ಬತ್ತೇರಿಗೆ ಅಂಚಿನೇ ಪಿದೆ ಇದ್ಕೊಳ್ಳೊಂದು ಆ ಜೋಡನ್ನು ಕಾತೊಂದು ತೆಗೆ ಒಂಜಿ ದಿನ ಆರು ತೀರಿಯರು ತೀರ್ನ ದಿನನೇ ಕಾಕತಾಳಿ ಆದ ಆಯ್ಲ ಅವೇ ದಿನ ತೀರಿಯಗೆ 2 ಜನ ಬಿಟ್ಟು ಪೋಯಿರಿ ಯಮಲೋಕವು ಪೋನಾಗ ಯಮದೇವರು ಉಂಟಾದ ಬಂಡೇರಿಗೆ ತುಲ ಈ ಏರು ದನಿಕೆ ಆ ಏರು ತೀರ್ಥಾಂಕರ ಮಾತ್ರ ಬೈದೇರು ಅದನ್ನು ಸೀದ ನರಕೋ ಬೋಲ ಬಂಡೇರಿಗೆ ಮೇನ್ ಏರು ಈ ಜೋಡು ಕಾತಿನೇ ಇಲ್ಲಿ ఆయన ಸ್ವರ್ಗೋ ಬೋಲ ಬಂಡೇರಿಗೆ ಅಪಗ ಆ ಮಲ್ಲ ವ್ಯಾಪಾರಿ ಬಂಡೆಗೆ ಎಂಚಿನ ಏರು ಮಲ್ತಿನ ತಪ್ಪು ಯಾನು ಇಡೀ ದೇವಸ್ಥಾನ ಪೂರ ಪೋತಿನೇ ಯಾನು ಉಲೇ ಪೋತಿನೇ ಯಾನು ಪುಣ್ಯ ಕಟ್ಟುನೆ ಪೂಜೆ ಪುರಸ್ಕಾರ ಮಲ್ತೀನಿ ಯಾನ್ ದಾನ ಧರ್ಮ ಪೂರ ಯಾನ್ ಮಲ್ದೀನಿ ಆ ಕಾಲಿ ಜೋಡು ಕಾತೊಂದು ಪಿದಾಯ್ ಕೊಲ್ದೀನಿ ಈ ಏನೋ ಕಂಡು ನರಕ ಬೋಲೆ ಬಂಡರು ఆయన ಸ್ವರ್ಗ ಬೋಲೆ ಬಂಡರು ಏತ್ ಮಲ್ಲ ತಪ್ಪು ಇರು ನಾನು ಈ ಉಲೇ ಬತುಪ್ಪರೆ ಯಾವು ದೇವರಿಗೆ ಸುತ್ತ ಬತುಪ್ಪರೆ ಯಾವು ಪರಕೆ ಬಾರ್ದುಪ್ಪರೆ ಯಾವು ಆನ ಊಪಾಂಡಲ್ಲ ನಿನ್ನ ಮನಸ್ಸು ಮಾತ್ರ ದೇವರೊಟ್ಟಿಗೆ ಇತ್ತೀಜಿ ನಿನ್ನ ಮನಸ್ಸಿತ್ತಿನ ಆ ಜೋಡದೊಟ್ಟಿಗೆ ಮಾತ್ರ ಆಂಡ ಆಯ್ದು ಮೂಳು ಜೋಡು ಕಾತೊಂದು ಲೆಕ್ಕನೆ ಉಲೇ ಪೋಯಿ ನಾಯಿಗೆ ಎನ್ನ ದನಿಕಲು ಒಜಿಸುತ್ತ ಬತ್ತೇರು ರಡ್ಸುತ್ತ ಬತ್ತೇರು ಮೂಸುತ್ತ ಬತ್ತೇರು ದೇವರೇ ಕೈ ಮುಗ್ಗಿ ತೋಜೋಡು ದೇವರೇ ಅರೆಲ್ಲ ಎಡ್ಡೆ ಅನ್ಪ್ಲೇ ಎಕ್ಲೆಲ್ಲ ಎಡ್ಡೆ ಅನ್ಪ್ಲೇ ಊರ್ನೇ ಎಡ್ಡೆ ಅನ್ಪ್ಲೇ ಅಂತ ಬಂದು ಆ ಕೈ ಮುಗ್ಗಿ ಒಂದು ಎತ್ತೆಗೆ ಅಂಚದ ಆಯ್ಗೆ ಬೋಡ್ನಾದ ಪುಣ್ಯವಾಯ್ತಂದು ಆಯ್ನ ಸ್ವರ್ಗ ಬೋಡು ಈ ನರಕ ಬೋಲ ಬಟ್ಟೇರಿಗೆ ಅಂಚ ಇದೀನು ಬ್ರಹ್ಮಕಲಶ ಅನಗ ಏತೋ ಜನ ಬೆಗಚಿಡ್ತೇರಿ ಏತೋ ಜನ ನಮಗೆ ಸಿದ್ದೆ ಭಕ್ತಿಗೆ ಕೆಲಸ ಮಲ್ದೇರು ಓಯಿಲ್ಲ ಫಲಾಪೇಕ್ಷೆ ಮಲ್ದಿಗೇರು ಅಕಲ್ನ ಕೆಲಸ ಭಾರಿ ಮಲ್ಲ ಅವು ಪೂರ ದೇವರಿಗೆ ಸಮರ್ಪಣೆ ಆಯ್ನ ಅಂತ ಬಂಡದು ನಾವು ಮಾತೆಲ್ಲ ನೆಕ್ಕ ಭಾಗವಹಿಸಿನಕ್ಲೆ ಪೂರ ಆ ದೇವರನ್ನ ಅನುಗ್ರಹ ಉಪ್ಪಡು ಗುರು ಹಿರಿಯನ ಆಶೀರ್ವಾದ ಪಟ್ಟು ಸನ್ನಿತ್ರ ಸಾಕಾರ ಒದಗಬಾರ್ದು ಕಾಲಕಾಲಗೂ ಮೂರು ಆವಡಾಯನ ಕೆಲಸನೂ ನಾವು ಮಾತ ಸೇರಿ ದುಮ್ಮಾತ ರಾಜ ಮಹಾರಾಜರನ್ನ ಕೃತ್ಯರು ಆಂಡ ಇತ್ತೆ ನಾವು ಮಾತೆಲ್ಲ ಸೇರಿದು ಮಲ್ತಂದ್ರೆ ಐತಾತ್ಮಲ್ಲ ಕೆಲಸ ಬೇಕು ಊಲಜ್ಜಿನ ಮಣ್ಣು ಕೇಳ್ತು ಈ ಕೆಲಸ ಭಾರಿ ಎಡ್ಡೆ ಕೆಲಸ ಆತಂದ್ರೆ ಕುಲ್ದೀಪರು ನಾವು ಈ ನಾಯಕತ್ವೋಡು ಮಾತೆಲ್ಲ ಸಾಕಾಡೋಡು ದೇವರಿಗೆ ಭಾರಿ ಎಡ್ಡೆ ಸಮರ್ಪಣೆ ಆತನನ್ನು ಪಂಡದು ನಂಗೆ ದೇವರು ಮಾತೆಲ್ಲ ಎಡ್ಡೆ ಮಲ್ಪಡನ್ನು ಪಂಡು ಯಾನ್ ಕೈ ಮುಗಿದ ಮಾತಾಡ್ಬಿಟ್ಟು ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಂದೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇರತಕ್ಕಂಥವರು ಹೆಸರಿನಲ್ಲಿ ಶ್ರೀಗೆ ಸಂಪತ್ತಿಗೆ ಒಡೆಯರಾಗಿರತಕ್ಕಂಥವರು ಪತಿಗಳು ಶ್ರೀಪತಿ ಭಟ್ರು. ಅವರು ಈ ಬ್ರಹ್ಮಕಲಶಾಭಿಷೇಕ ಉತ್ಸವದ ಸಮಿತಿಯ ಕೋಶಾಧಿಕಾರಿಗಳು ಕೂಡ ಹೌದು. ಅವರೀಗ ತಮ್ಮ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಬಹಳ ಆತ್ಮೀಯ ಬಂಧುಗಳಾದಂಥ ಅನಂತಕೃಷ್ಣ ಅಡಿಗರವರೇ, ಚೌಟ್ರ ಅರಮನೆಯ ಅರಸುಗಳಾದಂಥ ಈ ಒಂದು ದೇವಸ್ಥಾನದ ಸಂಪೂರ್ಣ ಪುನರ್ನವೀಕರಣ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿ ಇವತ್ತು ಬಹಳ ಒಂದು ನೆಮ್ಮದಿಯಲ್ಲಿ ಸಂತೋಷದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಕುಲ್ದೀಪ್ರವರೇ, ಅವರಿಗೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಭಗವಂತ ಶಕ್ತಿ ಕೊಟ್ಟ ಆ ಭಗವಂತನಿಗೆ ನಾವು ಸದಾ ಚಿರ ಋಣಿಗಳು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳೇ, ಮುಖ್ಯ ಕೆಲಸದಲ್ಲಿ ಕರಸೇವೆ ಮಾಡಿದಂಥ ಎಲ್ಲ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಹಾಗೂ ನಮಸ್ಕಾರ ಹೇಳ್ತೇನೆ. ಮೊನ್ನೆಯಿಂದ ಫೆಬ್ರವರಿ 28ರಿಂದ ಮಾರ್ಚ್ 6ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಲ್ಲಿ ನಭೂತೋನ ಎಂಬ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿದ್ದನ್ನು ನಾವೆಲ್ಲ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಬಂಧುಗಳೇ, ಬಂದಂಥ ಎಲ್ಲರ
ಅತಿಥಿಗಳ ಬಾಯಲ್ಲಿ ಸಹ ಬಂದಂಥ ವಿಚಾರ ಹೆಚ್ಚಿನ ಒಂದು ಅದ್ಭುತವಾದ ಕೆಲಸ ಆತನಿಗೆ ಮಾಡ್ತಾರೆ. ಇಡೀ ಅಂಕಲ ಜಿಲ್ಲೆಡು ಓಲ್ಲ ಪೋಂಡಲ್ಲಿ ಇಂಚಿತ್ತಿನ ಒಂಜಿ ಈತ್ ಮಲ್ಲ ಮೂಜಿ ಅಂಗಣ ಇತ್ತನ ಹಚ್ಚಿತ್ತಿನ ದೇವಸ್ಥಾನ ಈ ರೀತಿ ಆಪಣ ಮಾಡಿ ಅಂತ ಎಣ್ಣದ ನಾನೇ ಹೆಚ್ಚಿನ ಒಂದು ವಿಸ್ಮಯ ಆತಂಡ ಎಂಬ ಮಾತನ್ನು ಹಲವಾರು ಜನ ಸ್ವಾಮೀಜಿಯವರು ಸಮೇತ ಆ ಸುಬ್ರಹ್ಮಣ್ಯ ಸ್ವಾಮಿಗಳು ಸಮೇತ ಹೇಳ್ತಾರೆ. ಇದು ಇಷ್ಟು ನಾವಿಲ್ಲಿ ಉಂಟಂತ ನಮಗೆ ಗೊತ್ತೇ ಇರಲಿಲ್ಲ ಮಾರ್ರೆ, ಎಷ್ಟೊಂದು ಒಳ್ಳೆಯ ಅದ್ಭುತವಾಗಿ ಇಲ್ಲಿ ಕೆಲಸ ಮೂಡಿ ಬಂದಿದೆ. ಆ ಮರದ ಕೆಲಸ ಇರ್ಬೋದು, ಶಿಲ್ಪ ಕೆಲಸ ಇರ್ಬೋದು, ಇತರ ಕೆಲಸ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಕಡೆಯಲ್ಲಿ ಅವರು ವೀಕ್ಷಣೆ ಮಾಡಿ ಇತ್ತು ಸಾವಿರಗಟ್ಟಲೆ ಜನ ಊಟ ಮಾಡಿ ಬಂದು ಹೋಗ್ತಾ ಇದ್ದಾರೆ. ಎಲ್ಲಿಯೂ ನೋಡಿದ್ರು ಒಂದೇ ಒಂದು ಕಸ ಇಲ್ಲ, ಎಷ್ಟೊಂದು ಸ್ವಚ್ಛತೆ ಅಲ್ಲ, ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ವಾತಾವರಣ, ಇದೆಲ್ಲ ಆದದ್ದು ಇಲ್ಲಿರುವಂಥ ಕೆಲಸ ಮಾಡಿದಂಥ ನೀವೆಲ್ಲ ಕರಸೇವಕರಿಂದಾಗಿ. ನಾವೆಲ್ಲ ಹೆಸರಿಗೆ ಇದ್ದೆವು, ಟೈಮ್ಗೆ ದೇವಸ್ಥಾನದ ಒಳಗೆ ಇದ್ದುಕೊಂಡು ಪೂಜೆ ಪುನಸ್ಕಾರ ಬ್ರಹ್ಮಕಲಶ ಎಲ್ಲವನ್ನೂ ನಾವು ವೀಕ್ಷಿಸ್ತಾ ನೋಡ್ತಾ ಇದ್ದೇವೆ. ಆದರೆ ಈ ಕರಸೇವಕರೆಲ್ಲ ಹೊರಗಿನಿಂದಲೇ ಇದ್ದುಕೊಂಡು ಆ ಬಿಸಿಲಿಗೆ, ಈ ಸಾರಿ ಬಿಸಿಲು ಎಷ್ಟು ಕಠಿಣ ಇತ್ತು ಎಂಬುದನ್ನು ಅನುಭವಿಸುವುದರ ಅವರಿಗೆ ಗೊತ್ತುಂಟು. ಮುಖ್ಯವಾಗಿ ಅಲ್ಲಿ ನಾವು ಏನು ಬರ್ತಾ ದಾರಿಯಲ್ಲಿ ಮಾರ್ಗದ ಎರಡು ಬದಿಯಲ್ಲಿ ಕೂಡ ಸುಮಾರು ನೆಲ್ಲಿಗುಡ್ಡೆಯಿಂದ ಇಲ್ಲಿವರೆಗೆ ಸಾವಿರಾರು ವೆಹಿಕಲನ್ನು ಒಳ್ಳೆಯ ರೀತಿಯಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಮಾಡಿಕೊಂಡು ಆ ಬಿಸಿಲಲ್ಲಿ ನಿಂತುಕೊಂಡು ಅವರನ್ನೆಲ್ಲ ಸಮಾಧಾನ ಮಾಡಿ ಕಳಿಸುವಂಥ ಆ ಕಾರ್ಯಕರ್ತರ ಒಂದು ಕೆಲಸವನ್ನು ನೋಡುವಾಗ ನಿಜವಾಗಿ ಅದ್ರ ಯಾವುದೇ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಲಿ ಪೊಲೀಸರಾಗಲಿ ಯಾರಿಂದಲೂ ಸಾಧ್ಯ ಇಲ್ಲದಂಥ ಕೆಲಸವನ್ನು ಈ ಕರಸೇವಕರು ಇಲ್ಲಿ ಮಾಡಿ ತೋರಿಸಿದ್ದಾರೆ. ನಿಜವಾಗಿ ಭಾಳ ಅವರಿಗೆ ವಿಶೇಷವಾದಂಥ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕೆಲಸ ಮಾಡಿದ್ದಾರೆ, ಆದರೆ ಆ ಕೆಲಸ ಉಂಟಲ್ಲ ಬಹಳ ಅದ್ಭುತವಾದದ್ದು. ಸುಮಾರು 3-4 ವರ್ಷದಿಂದ 2016ನೇ ತಾರೀಕಿಗೆ 16ನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಕೆಲಸ ಆಗಬೇಕೆಂಬ ಒಂದು ಮನದ ಇಚ್ಛೆ ಅಮರ ಶೆಟ್ಟರ ಮನಸ್ಸಿನಲ್ಲಿ ಇದ್ದು ನಾವೆಲ್ಲ ಸೇರಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಸಭೆ ಮೀಟಿಂಗ್ ಮಾಡಿಕೊಂಡು ಕೆಲಸ ಮುಂದೆ ಹೋಗ್ತಾ ಕೊರೋನಾದ ನಂತರ ಅದಕ್ಕೆ ಹಲವಾರು ಕಾರ್ಯಕರ್ತರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅವರ ಸ್ವಂತದ ವಿಚಾರವೇ ಗೊತ್ತಿಲ್ಲ. ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕರಸೇವಕರು ಎಷ್ಟು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಂಥ ಕರಸೇವಕರಿಂದಾಗಿ ಇಷ್ಟೊಂದು ಭವ್ಯವಾದ ಸುಂದರವಾದ ಸಂಪೂರ್ಣವಾದಂಥ ದೇವಾಲಯವನ್ನು ನಮಗೆ ನೋಡಲಿಕ್ಕೆ ಇವತ್ತು ಆಗಿದೆ ಎಂಬ ಮಾತನ್ನು ಕೂಡ ಪುನರಪಿ ನೆನಪಿಸ್ತಾ ಈ ಒಂದು ದೇವಸ್ಥಾನದ ಪ್ರಥಮ ಆವರಣದ ಈ ಒಂದು ಬೃಹತ್ ದ್ವಾರ, ಇದರ ಒಂದು ಸೌಂದರ್ಯವೇ ಭಾಳ ವಿಶೇಷವಾಗಿ ಇವತ್ತು ಮೂಡಿ ಬಂದಿದೆ. ನೀಲೇಶ್ ಶೆಟ್ಟರ ಕೊಲಕಾಡಿ ನೀಲೇಶ್ ಶೆಟ್ಟಿ ಅವರ ಒಂದು ಸೇವೆ ಹಾಗೂ ಅವರು ಪಟ್ಟಂಥ ಶ್ರಮ, ಅವರು ಮಾಡಿಕೊಟ್ಟಂಥ ಈ ಒಂದು ಭವ್ಯವಾದಂಥ ಸ್ವಾಗತ ಗೋಪುರ ಬಹಳ ಒಂದು ವಿಶೇಷವಾಗಿ ಬರುವುದು. ಅವರಿಗೂ ಕೂಡ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಸಮಿತಿಯ ನೆಲೆಯಲ್ಲಿ ವಿಶೇಷವಾದಂಥ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ದೇವಸ್ಥಾನದ ಸುತ್ತುಪೌಳಿಯ ಪ್ರಥಮ ಸುತ್ತುಪೌಳಿಯ ಮುಖದ್ವಾರವನ್ನು ನಿರ್ಮಿಸಿಕೊಟ್ಟಂಥ ಈಗಾಗಲೇ ಮಾಜಿ ಸಚಿವರು ಉಲ್ಲೇಖ ಮಾಡಿದಂತೆ ತೋಟ ಸಂಜೀವ್ ಶೆಟ್ಟರ ಮಕ್ಕಳು, ಅವರ ಮನೆಯವರು, ಅವರ ತಾಯಿಯ ಹೆಸರಲ್ಲಿ ಸುಂದರವಾದಂಥ ಆ ಸ್ವಾಗತ ಮುಖದ್ವಾರವನ್ನು ಕಟ್ಟಿಕೊಡುವುದರ ಜೊತೆಗೆ ದೇವಸ್ಥಾನದ ಕೆಲಸ ಪ್ರಾರಂಭ ಏನು ಕರಸೇವೆ ಪ್ರಾರಂಭ ಆದ ದಿವಸದಿಂದ ಮತ್ತು ಉಗ್ರಾಣ ಮತ್ತು ಇಡೀ ಬಂದವರಿಗೆಲ್ಲರಿಗೂ ತೃಪ್ತಿಯ ಒಂದು ಸಂದರ್ಭ ಅಂತ ಹೇಳಿದರೆ ಬಂದವರಿಗೆಲ್ಲರಿಗೂ ಕೂಡ ಉಗ್ರಾಣವನ್ನು ನೋಡುವುದು, ಹಾಗೆ ಹೋಗಿ ಅನ್ನಛತ್ರ ನೋಡಿಕೊಂಡು ಫಲಾರವ ಊಟವನ್ನು ಸೇವಿಸಿ ಹೊರಡುವಾಗ ಇಲ್ಲಿ ಇರುವಂಥ ವ್ಯವಸ್ಥೆಯ ಒಂದು ಬಗ್ಗೆ ಎಲ್ಲರೂ ಮೆಚ್ಚುಗೆ ಮಾತು. ಸಾವಿರಾರು ಜನ ಹೇಳಿದರು ಹೆಂಚಿನ ಒಂದು ಉಗ್ರಾಣದ ಒಂಜಿ ವ್ಯವಸ್ಥೆ ಮಾರ್ರೆ ಎಂಟ್ಲು ಓಲ್ಲ ಈ ನಮನದ ಒಂಜಿ ಉಗ್ರಾಣನೆ ತೂತುಜ ಈ ನಮನದ ಒಂಜಿ ಅಡಿಗೆದ ಒಂಜಿ ಛತ್ರ ಏತ್ ಪೊರ್ಲುಡು ಏತ್ ಸಿಸ್ಟಮ್ಯಾಟಿಕ್ ಆದ ಮಲ್ತೊಂದುಲ್ಲೇರು ಒಂದು ಪೂರ ಎಂಚ ಮಲ್ದೇರು ಒಂದು ಪೂರ ಎಂಚ ಅವಪ್ಪಗ
ಅಲ್ಪ ತಿನ್ನಾಕ ಮಾತಾಡಲ್ಲ ಅಡಿಗೆದ ಬಟ್ಟೆ ಕೆಂಡ ಅವು ಯಾವನ್ನ ದಾಲತ್ತಪ್ಪ ಅವು ಪೂರ ಸೋಮನಾಥ ಮಲ್ಪಾಣೆ ಉಗ್ರಾಣ ದಾಖಲಾಡಿಕೊಂಡು ಎಂಕುಲ ದಾಲೇಜಿ ಎಂಕುಲ್ ಬರ್ತದೆ ಚಾಕರಿ ಮಲ್ತೊಂದಿಲ್ಲ ಅವು ಪೂರ ಸೋಮನಾಥ ದೇವರೇ ಮಲ್ಪಾಣೆ ಒವೇ ಒಂಜಿ ಕಾರ್ಯಕರ್ತರ ನಕ್ಲಾಡ್ಕೊಂಡ ಪೂಜೆದ ಬಟ್ಟೆ ಕೆಂಡಲ್ಲ ಅಡಿಗೆ ಹಿಡ್ಕೊಂಡು ಭಾರಿ ಒಂಜಿ ಪೊರ್ಲಾತನ ದೇವಸ್ಥಾನ ಭಾರಿ ಶ್ರಮ ಬತ್ತಾರೆ ನಿಕ್ಲು ಬರೋದು ಇಜ್ಜಪ್ಪ ಎಂಕ್ಲತ್ತಾವ ಪೂರ ಸೋಮನಾಥನೇ ಮಲ್ಪಾಯಿನಿ ಪೂಜೆದ ಹಿಡ್ಕೊಂಡಲ್ಲ ಸೋಮನಾಥ ಮಲ್ಪಾಯಿನಿ ಉಗ್ರಾಣದ ಅಕ್ಲೇಡಲ್ಲ ಕೇಂಡಲ್ಲ ಸೋಮನಾಥ ಮಲ್ಪಾಯಿನಿ ಅಡಿಗೆದ ಅಕ್ಲೇಡಲ್ಲ ಸೋಮನಾಥ ಮಲ್ಪಾಯಿನಿ ಕಾರ್ಯಕರ್ತರ ಹಿಡ್ಕೊಂಡಲ್ಲ ಮಾತಾಡಲ್ಲ ಸೋಮನಾಥ ಅಪಂಡ ಆ ದೇವರನ ಶಕ್ತಿ ಏತು ಮಾಡ್ಕೊಂಡೆ ನಮ್ಮ ಇಲ್ಲಿ ಪ್ರತ್ಯಕ್ಷ ನಂಗೆ ಅನುಭವ ಆತಂಡೆ ಇಂಚಿತ್ತು ಒಂಜಿ ಆ ದೇವರನ ಸೇವೆ ಮಲ್ಪಣಂಚಿತ್ತಿನ ಯೋಗಲ ಭಾಗ್ಯಲ ನಂಗೆ ತಿಕ್ಕದನೇ ಒಂಜಿ ಬಹಳ ಒಂಜಿ ವಿಶೇಷವಾಯಿನ ಅಂಚಿತ್ತಿನ ನಮ್ಮ ಮಾತ ಇನಿ ಪಣೊಂದಿಲ್ಲ ಇಡೀ 500 ವರ್ಷದ ಇಂಚ ಪ್ರಯತ್ನ ಮಲ್ತದೆ ಯಾವುದೇ ರೀತಿಯ ಆ ದೇವಸ್ಥಾನ ಕಟ್ಟರೆ ಆವಂದೆ ಪೂಜೆ ಮಲ್ಪರ ಆವಂದನ ಚಿತ್ತನ ಅಯೋಧ್ಯೆಡು ಕರಿನ ವರ್ಷ ಜನವರಿ ಆ ಒಂಜಿ ರಾಮದೇವರನ ದೇವತಾ ಪ್ರತಿಷ್ಠಾಪನೆನ ಈ ಸಂದರ್ಭ ನಂಗೆ ಮಾತಾಡಗಳನ್ನು ಕೆಲವರಿಗೆ ಪೋದು ತೂವೇರಾತನ ಕೆಲವರು ಟಿ ವಿ ಡಾನ್ಲ ತೂಪಣ ಯೋಗ ಭಾಗ್ಯ ಈ ಸಂದರ್ಭ ನಂಗೆ ತಿಕ್ಕದನು ಅಂಚೆನೆ ಮುರಾಣಿ ನಡತನ ಚಿತ್ತನ ಫೆಬ್ರವರಿ ತಿಂಗಳ ನಡತನ ಚಿತ್ತನ 45 ದಿನದ ಮಹಾಕುಂಭ ಮೇಳ ಪ್ರಯಾಗರಾಜಲ್ಲಿ ಅವಲಂಚನೆ 144 ವರ್ಷಗಳ ನಡಪನೆಗೆ ಅವೆಲ್ಲ ನಮ್ಮ ಈ ಕಾಲಡು ಈ ಜೀವಿತ ಆಗಿದ್ದು ನಂಗೆ ಮಾತ್ರ ತೂಪಣಲ ಅನುಭವ ಮಲ್ಪಣ ಚಿತ್ತನ ಯೋಗ ಭಾಗ್ಯ ತಿಕ್ಕದನು ಸುಮಾರು 25 ಕೋಟಿ ಜನ ಬತ್ತು ಸೇರಿದರಿಗೆ ರಷ್ಯಾ ಅಮೇರಿಕ 2 ದೇಶದ ಜನನೇ ಆತ ಹಾಕೊಂಡು 25 ಕೋಟಿ ಜನ ಬತ್ತು ಸೇರಿದ ಅಂಚಿತ್ರ ಒಂಜಿ ಧಾರ್ಮಿಕ ಶ್ರದ್ಧೆದ ಕೇಂದ್ರಡು ಅಡೆಬೋದು ಬತ್ತನ ಜನಕ್ಕೆ ಏತ್ತೊಂಜಿ ಖುಷಿ ಪಡೆದರು ಅಂಚೆನೆ ನಮ್ಮ ಈ ಒಂಜಿ ಮೂಡುಬಿದಿರಿದ ಚೌಟ್ರ ಸೇರಿದ 100 ವರ್ಷದ ಇತಿಹಾಸಕ್ಕಿನ ಈ ಒಂಜಿ ಪುಣ್ಯ ಸ್ಥಳ ಆ ಸೋಮನಾಥ ದೇವರನ್ನೆಲ್ಲ ಆ ಮಹಿಷಮರ್ದಿನಿ ಅಮ್ಮನೆಲ್ಲ ಅಂಚೆನೆ ಆ ಗಣಪತಿ ದೇವರನ್ನೆಲ್ಲ ಒಂಜಿ ಪುನರ್ ಪ್ರತಿಷ್ಠೆ 100 ವರ್ಷದ ಬೊಕ್ಕ ಈತೊಂದು ಭವ್ಯವಾನ ಒಂಜಿ ರೀತಿಡು ಶಿಲಾಮಯ ಆಪಣ ಚಿತ್ತನ ಈ ದೇವಸ್ಥಾನದ ಕಟ್ಟುಣಂತಿನ ಯೋಗ ಆ ಕುಲ್ದೀಪೆರೆಗೆ ಬರ್ಪಣ ಸಂದರ್ಭಗಳ ನಮ್ಮ ಮಾತೆಲ್ಲ ಒಟ್ಟು ಸಾಕ್ಷಿ ಆಪಣ ಒಂದಲ ಒಂಜಿ ನಮ್ಮ ಯೋಗಲ ಭಾಗ್ಯ ಅಂತ ಪಣ್ಪಣ ಪಾತ್ರ ಪಣ್ಣದು ಇನ್ನು ಸೇರಿದನ ಪುನರಪಿಯನ ಪಣದಲ್ಲೇ ಮೂರು ಸೇರಿದನ ಚಿತ್ರ ಮಾತ ಕರಸೇವಕರು ನಿಂಕುಲು ಪ್ರತಿ ಒರಿಲ ಈ ದೇವಸ್ಥಾನಗ ಒಂಜಿ ಪಾತ್ರ ಉಂಡು ದೇವಸ್ಥಾನ ದಾದ ಪಣ ದೇವಸ್ಥಾನಡು ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಸಂಕರ ಪಣದು ಅವು ಪಂಡ ಅರ್ಚಕೆ ಪಂಡ ಕೇವಲ ಅವಳು ಪೂಜೆ ಮಾಡ್ಕೊಂಡು ಅಡಿಗೆರು ಮಾತ್ರ ಅರ್ಚಕೆರತ್ತು ಅವಳು ಆ ಮಾರ್ಗದ ಬೆಲಿಟ್ಟು ಪಾರ್ಕಿಂಗ್ ಇಡೆ ಆ ದೊಂಬುಡು ಉಂತದು ಹಾಕ್ಲೇನು ಸಮಾಧಾನಡು ಉಂತಾದ ಹಾಕ್ಲೇನು ಕಡಪುಡು ಹಾಕುಲ್ಲ ಈ ದೇವಸ್ಥಾನದ ಪೂಜಾ ಕಾರ್ಯಡು ಸೇರಿ ಲೆಕ್ಕನೆ ಅಂಚೆನೆ ಮೂಲ ಕಜಾವು ಪೆಜ್ಜೆ ಒಂದು ಇತ್ತು ನಾಕಲ್ಲ ಆ ಈತನೆಯಲ್ಲಿ ಒಂಜಿ ಅಂಗಣಗೆ ಆ ಅಂಬಿ ಆಡ್ಸದನ ಕೆಲಸ ಉಂಡತ್ತ ನಿಜಾದ ಇನಿ ಒಂಜಿ 10 ಫೀಟದ ಒಂಜಿ ಜಾಲಿಗೆ ಅಂಬಿ ಹಡ್ಪೋಡು ನನ್ನ ಇದಿತ್ತ ದಿನಟ್ಟು ಸಾಧ್ಯನೇ ಜಾತ್ ಕಷ್ಟದ ಕೆಲಸ ಅಂಚಿತ್ತನ ಈ 3 ಎಕರೆ ವಿಸ್ತೀರ್ಣದ ಈ ಒಂಜಿ ಅಂಗಣನ ಆತ್ತು ಪೊರ್ಲುಡು 2 ಸರ್ತಿ 3 ಸರ್ತಿ ಅಂಬಿ ಬಾಡ್ದು ಅಂಬಿ ಆಡ್ತದೆ ಆ ಕರಸೇವರಿಗೆ ಬರ್ತಾರೆ ಸೇವೆಗೆ ಉಂಡತಿ ನಿಜಾದ್ಲ ಏಪಲ ಶರಣ ಪಂಡದೆ ಮನಾತ್ ನಿಖಿಲೆಗೆ ಈ ಕರಸೇವೆ ಮಲ್ದಿನ ಚಿತ್ರ ಮಾತ ಸೇವಕರಿಗೆಲ್ಲ ದೇವರೇ ಆಯುರಾರೋಗ್ಯ ಐಶ್ವರ್ಯದ ಜೊತೆ ಸುಖ ಶಾಂತಿ ನೆಮ್ಮದಿಲ್ಲ ತಿಕ್ಕಡೆ ಮುಂದಕ್ಕೆ ಪೂರ ಮೂಲ ಕಾರಣರಿಗೆ ಏರೊಂದು ಪಂಡ ಒಂಜಿ ಹಿರಿಯಾಕಲ ಒಂಜಿ ಪಾತ್ರ ಇತ್ತನ ಯಥಾ ರಾಜ ತಥಾ ಪ್ರಜಾ ಪಂಡ ಒಂಜಿ ಇತಿಹಾಸ ಇತ್ತನಂಚು ಪುದಾರ್ ಆ ಒಂಜಿ ಪುಗರ್ತೆ ದಾದ ಪಂಡ ಆ ಊರ್ದ ರಾಜ ಎಂಚಲೇನ ಅಂಚೆನೆ ಆ ಊರ್ದ ಪ್ರಜೆ ಕುಲ್ಲೈತ್ವರಿಗೆ ಆ ಮಟ್ಟಡು ನಮ್ಮ ಕುಲ್ದೀಪರು ಸಾಮಾನ್ಯರಕ ಇತ್ತಿನಡ್ದವರ ನಮ್ಮ ಮಾತಾರನ ಒಟ್ಟಿಗೆ ಸೇರೊಂದ ಪಂಪಣ ಒಂಜಿ ಪಾತ್ರನೇ ಈ ಸಂದರ್ಭ ಪಣದು ಆರ್ನ ಧರ್ಮಪತ್ನಿ ಸೌಮ್ಯ ರೀತಿ ಆನೆ ದಿಂಚಿ ಏನಿಕ್ಕಿಲ್ಲ ಪ್ರತಿ ದಿನಲ ಆರ್ನ ಒಟ್ಟಿಗೆ ಬರ್ತದೆ ಅವತ್ತಂದೆ ನಮ್ಮ ಈ ಒಂಜಿ ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಪ್ಪು ಕರ್ನಾಟಕ ರಾಜ್ಯ ಇಪ್ಪು ಇಡೀ ನಮ್ಮ ದೇಶೋಡೆ ಒಂಜಿ ಪುಣ್ಯಕ್ಷೇತ್ರ ಎಂಚ ಇಪ್ಪಡೊಂದು ನಂಗೆ ತೋಜ್ಪಾದ ಒಂಜಿ ಮಾದರಿ ದೇವಸ್ಥಾನದಿತ್ತು ನಾವು ಧರ್ಮಸ್ಥಳದ ನಮ್ಮ ಶತಮಾನ ಕಾಲಡ್ಲ ಪನುಲಿ ಅಂಚಿತ್ತಿನ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರದ ಮಾತ್ರಲ್ಲ ಪೂಜೆ ಕಾವಂದಿರಡ್ದು ಪತ್ತನ ಅವ್ರನ್ನ ಮೆಗ್ಗೆನಕ್ಕಲು ಹರ್ಷೇಂದ್ರ
ಬೊಕ್ಕ ಸುರೇಂದ್ರ ಅವರ ದಂಪತಿ ಎಡಮ ದಿನಲ್ಲ ಮೂಲೆ ಇರ್ತಾರೆ ಪೂರಾ ಕೆಲಸ ಅನ್ನಗಲ ಒಟ್ಟಿಗೆ ಇರ್ತದೆ ರಾಜೇಂದ್ರ ಅಂಚೆ ಆಕಲ ಕುಟುಂಬದ ಆಕಲ ಮಾತ್ರ ಒಟ್ಟಿಗೆ ತಂದು ನಮ್ಮ ದೇವಸ್ಥಾನ ಪಂಪಣ ನೆಟ್ಟಡೆ ನಮ್ಮೊಟ್ಟಿಗೆ ಮಾತರನೊಟ್ಟಿಗೆ ಸೇರಿದ ಆಕಲು ಭಾರಿ ಒಂಜಿ ದೇವರ ಸೇವೆ ಮಲ್ತದೆ ನಂಕಲ ಮಾತರೆಗಳ ಇಂಚಿತ್ತಿನ ಒಂಜಿ ಸೇವೆ ಮಲ್ಪಣ ಯೋಗಲ ಭಾಗ್ಯಲ ತಿಕ್ಕದ ನಡೆದವರ ಪುನರಪ್ಪಿ ಆ ಸೋಮನಾಥ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತದೆ ಸೇರಿದ ನಂಚಿತ್ತಿನ ಮಾತರೆಗಳ ಪುನರಪ್ಪಿ ನಮಸ್ಕಾರ ಮಾಡ್ತದೆ ಎನ್ನ ರೆಡ್ ಪಾತೆರ ಬಂತವೆ ಸರ್ವೇ ಜನ ಸುಖನೋ ನಮಸ್ಕಾರ. ಸಮಾಜ ಸೇವಾ ಕೈಂಕರ್ಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲತಕ್ಕಂಥವರು ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಜಗದೀಶ್ ಅಧಿಕಾರಿ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೋಮನಾಥ ದೇವರನ್ನು, ಮಹಿಷಮರ್ದಿನಿ ಮತ್ತು ವಿಘ್ನೇಶ್ವರನ್ನ ಮನಸಾರ ನೆನೆಸುತ್ತಾ ವೇದಿಕೆಯಲ್ಲಿರತಕ್ಕಂಥ ನನ್ನ ಆತ್ಮೀಯರು, ಚೌಟರ ಮನೆತನದ ಪ್ರಮುಖ ವ್ಯಕ್ತಿಗಳು ಆಗಿರತಕ್ಕಂಥ ಸಹೋದರ ಸಮಾನರಾದಂಥ ಕುಲ್ದೀಪ್ರವರೇ, ಅಡಿಗಲ್ರವರೇ, ಮೋಹನ್ ಆಳ್ವಾರ್ ಅವರೇ, ಸಮಯದ ಅಭಾವ, ಎಲ್ಲ ಕಿರಿಯ ಹಿರಿಯ ಜವಾಬ್ದಾರಿ ಹೊತ್ತಂಥ ಬ್ರಹ್ಮಕಲಶದ ಪ್ರಮುಖರೇ, ಇಲ್ಲಿ ನೆರೆದಂಥ ಕರಸೇವಕರೇ, ಬೀಡು ಗುತ್ತು ಬರ್ಕೆ ಮನೆತನದವರೇ, ಅಕ್ಕ ತಂಗಿದ್ದೀರಿ, ಶ್ರದ್ಧೆಯ ತಾಯಂದಿರು, ಯಾನಿ ಮೂಲಂತದ್ದು ಪಾತ್ರ ಬಂದೆಂದು ಹೆಂಚಿನ ವಿಚಾರ ಅಂದ್ಮಂಡ ಡಾಕ್ಟರ್ ಆಲ್ವೇರೆಗ್ಲ ಕುಲ್ದೀಪೇರೆಗ್ಲ ಗೊತ್ತುಂಟು. ಪೋಯಿನ ವರ್ಷ ಈ ಟೈಮ್ ಯಾನ ICU ಏನಾನ ನಳಿನಿ ಕುಮಾರ್, ಸುದರ್ಶನ್ರು, BJPದಾಗ ಪೂರ ಅರೆಗ್ಲ ಒಂಚೂರು ಆರೋಗ್ಯ ಕೈ ಕೊಡ್ತಿತ್ತು. ಯಾನು ಪ್ರಶಾಂತ್ ಮಾರ್ಲೆಲ್ಲ ಪನೊಂದಿತ್ತೆಗೆ ಅವೇ ಟೈಮ್ ಆರ್ಲ ಬ್ಯಾಂಗ್ಳೂರು ದೇವಣ್ಣನ ಹಾಸ್ಪಿಟಲ್ ಅಡ್ಮಿಟ್ ಆದಿತ್ತೇರು. ಎನ್ನಂತೆ ಆ ವಿಷಯ ಕಮ್ಮಿ ಅಂಡಲ್ಲ ಮಲ್ಲೆಂಚು ಮಾರೆ ಆಲ್ವೇರೆ ಒಂಜಿ ಕೊರ್ಲೆ ಬೋಡ ಎನ್ನಡದು ದಾಲ ಹೊಡೆದಿದ್ದೆ ಆಲ್ವೇರೆ ನಮ್ಮ ಕೊಂಚ ಬೋಡೇ ಬೋಡು ಈ ಒಂದೇ ಪ್ರತಿ ವಿಚಾರ ದಯನ್ ಮಂಡ ಎನ್ನಡದ ಹತ್ರ ಎನ್ನ ಬುಡೇ ಜೋಕಲು ಮಂಡ ಹೆಚ್ಚಿನಾಗಲೇ ನಾನು ಎಲ್ಲ ಅಭಿಮಾನಿಗಳು ಇದ್ದೇನೆ. ಅದೇ ಅಂಚತ್ತು ನಮ್ಮನೆ ಎಷ್ಟೋ ಸಾವಿರ ಜನ ಸ್ಟಾಫ್ ಉಳ್ಳೇರು ಒಂಜಿ ಮಲ್ಲ ಸಮುದ್ರ ಲೆಕ್ಕನ ಸಂಸ್ಥೆ ಉಂಟು. ಇನ್ನು ಭಾರಿ ಖುಷಿ ಹಾಕೊಂಡು ಪೂರ ವಿಷಯ ಪಾತೇರಿ ಶ್ರೀಪತಿ ಭಟ್ರುಲ ಭಾರಿ ಪೂರ ವಿಚಾರಗಳು ತೂತೇರು. ಪ್ರತಿ ವರಿಲ ಎಡ್ಡೆ ಪಂಡೆ ಯಾನಂತ ಒಂಜಿ ದೇವರನ ಬಗ್ಗೆ ಒಂಜಿ ವಿಚಾರವನ್ನು ಪಂಪೆ ಎಂಕುಲು ಪಿದಾಯದ ಬುಡಿ ಪೂರ ಲಾಪ ಎಂಕುಲು ಹೋಗು ಲಾಪಂಡು ಅವು ಜಾತಿ ಬೊಕ್ಕೊಂಜಿ ಅವು ಒಂಜಿ ಕುಶಲ ಮಾತಾಡಲು ಗೊತ್ತಿ ಮರೆ ಈ ಮೊಬೈಲ್ ಪೂರಲ್ ಗೊತ್ತು ಮಾಡಿದ್ರು. ಈ ಮೊಬೈಲ್ ಏನೇನು ಮತ್ತೆ ಲಗಡಿ ಈ ಬಾಂಬ್ ಅವು ಈ ಮೊಬೈಲ್ ಈ ಪಡ ಅವು ಒಂಜಿ ಭಾಗ ಮಾತಾಡಿ ಗೊತ್ತಿತ್ತು ವಿಷಯ. ಎರಡನೇದಾದ ದೇವರನ ಒಂಜಿ ವಿಚಾರಗಳು ಯಾನು ಒಡೆಗೆ ಪಾಡು ಓಲೆ ಇಪ್ಪಾಡು ಸ್ಪಷ್ಟವಾದ ಬಂದ್ಬಿಡ್ದಾಂಡ ಸುರೂಕು ನಮ್ಮನ ಕೆಲಸ ಕಾಂಡದಂಚಿನುಂಡು ಬಂಜಿಗೆ ನೀರು ತೆತ್ತನೊಡ್ದು ದೇವರನ್ನ ಪ್ರಸಾದ ಪಾಡ್ದೆ ಮನೆತನದಲ್ಲ ಗ್ರಾಮದಲ್ಲ ನಮ್ಮನಂಚಿನ ದೇವರನ್ನ ಸ್ಪಷ್ಟ ಬಂದ್ಬಿಡು. 5 ಬೊಕ್ಕ ಎಂಚಿನಿತ್ತಲ್ಲ ಅಂಚಿನವರು ಇಡೀ ಅಂಗಾರಾಣಿಯ ಪ್ರತಿ ದಿನ ಎನ್ನ ಕನ್ನಡ ತೂಪನ ನೈಜ ವಾಹಿನಿಯ ಭಾರತ ಒಂದು ಮಂಡ ಆಲ್ವೇರ್ನವರು ಕೂಡ ಈದ್ ಮಿಲಾದ್ 16,000 ಜನ ಇರ್ತಾರೆ. ಪೂರ ಜಾತಿದಾಗಲಿತ್ತೇರು ಎಲ್ಲ ಮಾವಿರ ಜಯಂತಿ ಉಂಟು ಅವಲ್ಲ ಇನ್ವಾಲ್ವ್ ಮಾಡ್ತಾರೆ. ಕ್ರಿಶ್ಚಿಯನ್ದಾಗಲು ಉಂಟು ಪೂರ ಜಾತಿ ಪಾಪ ಖರ್ಚು ಆರೇ ಮಲ್ಪನ ಯಾಕದಲ್ಲ ಡೊನೇಷನ್ ಉಂಟಾ ಆತು ಶೋಕುಡು ಮಾತೆರೆಲ್ಲ ಸೇರೋದು ಪೊರ್ಲುಡು ಅಂಚನೆ ಒಂದು ಇನ್ನು ಬ್ರಹ್ಮಕಲಶ ಆತಂಡು ಮನದ ಬ್ರಹ್ಮಕಲಶ ಆತ ಒಂದು ಬರ್ಬನ್ ಸದ್ದಿ ದುಮ್ಮದ ದಿನೊಟ್ಟು ಪ್ರತಿ ಒಂದು ಕುಟುಂಬ ಸಂಸಾರ ಅಭಿವೃದ್ಧಿ ಆಗುಂಡು ಯಾಂದಲ ಆತ್ಮಲ ದುಡ್ಡದ ಎತ್ತು ಇತನ ಹಸಿಪೋತುಂಡು ಆಲ್ ಹೆಜ್ಜೆರಡು ಆಲ್ವೇರಿ ಗೊತ್ತುಂಟು ಆಂಡ ಕುಲ್ದೀಪೇರೆಗೆ 4 ದಿನ ಧೈರ್ಯ ಬಂದೊಂದಿತ್ತು ಇಲ್ಲಡುಗಳೊಂದು ಒರಿಯಾಗ ಧೈರ್ಯ ಬಂದ ಈಗ ದಾದದ
ಬೇಜಾರಪ್ಪ ಬಾಯಿ ದಾಲ ಬೋಡಿ ಹೆಚ್ಚಿ ದುಡ್ಡು ಬೋಡಿತನ ತೋರ್ಕೊಂಡು ಯಾನಲ್ಲ ಕೆಲವು ಬಾಂಬೆದಾಗ್ಲೇನು ಕೇಪಿನಾಗ್ಲೇನು ಕಳಂದಲ್ಲಿ ಬರಾಡಿದಾಗ್ಲೇನು ಆಗ್ಲೇನು ಹಿಂಗೆ ಭಾರಿ ಜನ ದೋಸೆರ್ಲು ಬಿಲ್ಲವೇರು ಬಂಟರ್ನಾಗಲು ಮತ್ತು ಉಳ್ಳೇರು ಆಗಲೇ ಸಂಪರ್ಕ ಅಂತ ಅಕ್ಕಲು ಒಂಜಿ ಪಾತ್ರ ಬಾನು ಅಂತೀರು ಪ್ರತಿಯೊಂದು ದಿನ ಮಂತ್ರಿ ಸ್ಥಾನದ ಬಂಟರ್ನಾಗಲ ರಡ್ಡಿಲ್ಲಿ ತೋಕೂರು ಗುತ್ತು ಕೊಲಕಾಡಿ ಪುತ್ತಿಗೆ ಗುತ್ತು ಮುಂದೆ ಎಂಕಲ ಕುಲದೇವಿಯರು ಎಂಕುಲ್ನೆಕ್ಕೆ ಸ್ಯಾಕ್ರಿಫೈಸ್ ಮಲ್ಪೋಡೆ ಒಂದು ಯೋಗಾನುಯೋಗ ಒಂದು ಈ ಸಂದರ್ಭ ಎಂಕಲೆ ತಿಕ್ಕೊಂಡೊಂದು ಗೊತ್ತಿಜ್ಜಿ ನಲ್ಲ ಎಂಕುಲು ಈ ದೇವಸ್ಥಾನವನ್ನು ಒರ್ಪಣ ಮೂಲು ಈತ ಮಲ್ಲ ದೇವಸ್ಥಾನ ನಮಗೆ ಎಲ್ಲಿ ಇಲ್ಲಿ ಕ್ಲೀನ್ ಮಲ್ಪರೈತೆ ಜನ ತಿಕ್ಕುಜಿ ಕಷ್ಟ ಆಗ್ಬೋದು ಈ ದೇವಸ್ಥಾನ ದುಂಬುದ ದಿನೊಟ್ಟು ನಮ್ಮ ಇನ್ವಾಲ್ವ್ ಅವಡು ನಮ್ಮ ಸೇರೋಡು ನಮ್ಮ ಬರೋಡು ಈ ಕಾರ್ಯಕರ್ತರು ನೆತ್ತ ಮಿತ್ತು ಆ ಸೋಮನಾಥ ದೇವನ ಮಿತ್ತ ಅಭಿಮಾನ ಆತ್ಮವಿಶ್ವಾಸ ಇಂಚ ಒಂದೊಂದು ಅಂಡ ಯಾನಿಂಚ ತಿರ್ಗೊಂದಿಪ್ಪನ ತೂಪೆ ಇತ್ತೆಲ್ಲ ಜವನಿಯರು ಕ್ಲೀನ್ ಮಲ್ತೊಂದುಲ್ಲೇರು ಇನ್ನಿಕ್ಕಲ ಕಾರ್ಯಕರ್ತರಿಗೆ ಸೋಮನಾಥ್ಯರನ್ನು ಮಿತ್ತು ನಂಬಿಕೆ ಶ್ರದ್ಧೆ ಅಭಿವೃದ್ಧಿ ಪ್ರತಿ ಒಂದು ಅಂಚನೆ ಸೋಮವಾರದಾನಿ ದಿನವಲ್ಲ ಬತ್ತನ ಮಸ್ತ್ ಎಡ್ಡೆ ನಮಕ್ಕೆ ಎಡ್ಡೆ ನಮ್ಮನ ಎಡ್ಡೆ ಮಾತ ಬಾಕಿ ಜದಾಗಲೇ ಒಂದು ಶುಕ್ರವಾರ ಒಂದುಂಟು ಒಗ್ಗದಾಗಲೇ ಈಗ ಐತಾರ ಒಂದುಂಟು ಅದು ಅದ್ರ ಬಗ್ಗೆ ನಾನು ಪಾರ್ತಿರ್ಜಿ ಅವಲೇ ಕುಲ್ಲಡ ಎಂಗ್ಲಿದಲ್ಲ ಬೇಜಾರಿಜಿ ಖುಷಿ ಉಂಟಾಯ್ತು ಆಂಡ ನಮ ಎತ್ಕೋ ದೇವಸ್ಥಾನವು ತಿಂಗಳು ಬರ ಸಂಕ್ರಾಂತಿಗಳೆಲ್ಲ ಉಳ್ವರ ಅಂದ್ ನಗಲು ಉಳ್ಳೇರು ಅಂಡ ಒಂಜಿ ಒಬ್ಸರ್ವ್ ಮಲ್ದೆ ಸರಾಗ ದೇವಸ್ಥಾನಗೂ ಹೋದು ಸರಿಯಾದ ನಿಯತುಳ್ಳೆ ಭಾರಿ ಅಭಿವೃದ್ಧಿಡುಳ್ಳೆ ನೆಮ್ಮದಿಡುಳ್ಳೆ ಕುಸಿಟ್ಟುಳ್ಳೆ ಒಂದು ಪ್ರತಿ ವರಿಯಗಳ ಆವಿರ್ಭಾಗ ಅವಡು ಆ ಹಸ್ರಂಡೆರಡ ದೇವರನ್ನ ಅನುಗ್ರಹ ಅರಸುಲ್ಲ ಆಶೀರ್ವಾದ ಶ್ರೀಪತಿ ಭಟ್ರು ಬಂಡೇರು ಯಥಾ ರಾಜ ತಥಾ ಪ್ರಜಾ ರಾಜ ಪ್ರತ್ಯಕ್ಷ ದೇವತಾ ಅದೇ ಅಜ್ಜ ಮೂಲ ಭಾರಿ ಮಲ್ಲ ಬ್ರಾಹ್ಮಣ ವಂಶದಾಗಲಿ ಬಂಟ್ರನಾಗಲಿ ಬಿಲ್ಲವೇರು ಮಾತ ಜಾತಿಲ್ಲ ಸೇರವಂತ ಎಡ್ಡೆ ಕೆಲಸ ಮಲ್ದೇರು ಬುಡುದಾರ್ಲು ಉಳ್ಳೇರು ಪಲರ ಊಟಾಯ ಮಾಡಂದು ಜುಡತ ಅಂಚ ಆದ ಮಾತೆಲ್ಲ ಖುಷಿ ವಿಶ್ವಾಸ ಉಡು ದಯನ ನಾನು ಭಾರಿ ಖುಷಿಟ್ಟು ಪಾತೇನೆ ಪೂಜೆ ಸತಿ ಪೋಪುಂಡ ಇಂಜಿ ಪಾತ್ಯಾರ ಇತ್ತಲ್ಲ ಅಂಚ ದೇವರ ಮಾತೆರೆಗಳ ಆಯುರಾರಿಗೆ ಐಶ್ವರ್ಯ ಬರಡು ಆಲ್ವೇರ್ನ ಆಶೀರ್ವಾದ ನಮಗೆ ಕೇಪಲ ಬೋದು ಇಂಪಲ ವಿಚಾರವನ್ನು ಪಂಡು ಎನ್ನ ಪಾತೆರುಂತಾವೆ ಜೈ ಹಿಂದ್ ಜೈ ಭಾರತ್. ಶ್ರೀದೇವರ ಮಹಿಮೆಯನ್ನು ಅತ್ಯಂತ ರಸವತ್ತಾಗಿ ಹೇಳಿ ಒಂದು ರೀತಿಯಲ್ಲಿ ಸಂತೋಷದ ಬುಗ್ಗೆಯನ್ನು ಹೆಚ್ಚಿಸಿದಂತಹ ನಮ್ಮ ಜಗದೀಶ್ ಅಧಿಕಾರಿ ಅವರಿಗೆ ವಂದನೆಗಳು. ಮುಂದೆ ಸಂಚಾಲಕರು ಹಾಗೆ ಧಾರ್ಮಿಕತೆ ಮತ್ತು ರಾಜಕಾರಣ ಇದರಲ್ಲಿ ಹೆಸರು ಮಾಡಿರತಕ್ಕಂಥ ಶ್ರೀ ಸುದರ್ಶನ್ ಅವರು ಮಾತನಾಡಬೇಕು ಅಂತೇಳಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಗಣಪತಿಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಅರಸು ಪ್ರತಿನಿಧಿ ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ಕುಲ್ದೀಪ್ ರವರ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಅರ್ಚಕರಾಗಿರುವಂಥ ಅಡಿಗಲ್ರವರ ಕೂಡ ಆಶೀರ್ವಾದವನ್ನು ಪಡೆಯುತ್ತಾ ಸೇರಿರುವಂತಹ ಭಗವದ್ಭಕ್ತರೇ, ಮಾತನಾಡುವ ಎಲ್ಲ ವಿಷಯವನ್ನು ಜಗದೀಶ್ ಅಧಿಕಾರಿಯವರ ಮಾತು ಮರೆತು ಬಿಟ್ಟುವ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ಇವತ್ತಿನ ಸಭೆಯನ್ನು ನಾವು ನೋಡಿದಾಗ ಸೋಮನಾಥ ದೇವರ ಮೇಲೆ ಭಕ್ತಿ ಎಷ್ಟಿದೆ, ಶಕ್ತಿ ಎಷ್ಟಿದೆ, ಅವರ ಮೇಲೆ ಶ್ರದ್ಧೆ ಎಷ್ಟಿದೆ ಎನ್ನುವುದು ಇವತ್ತಿನ ಸಭೆ ನೋಡಿದಾಗ ನಮಗೆಲ್ಲ ಗೊತ್ತಾಗುತ್ತೆ. ಕುಲ್ದೀಪರು ಪ್ರತಿ ದಿವಸ ಹೇಳ್ತಾ ಇದ್ರು, ನಾನೇನು ಮಾಡ್ತಾ ಇಲ್ಲ, ಅದೆಲ್ಲ ಸೋಮನಾಥ ಮಾಡ್ತಾ ಇದ್ದಾರೆ. ಇಲ್ಲಿಯ ದೇವರಿಗೆ ಮಾತನಾಡುವ ಸೋಮನಾಥ ಎನ್ನುವಂಥ ಹೆಸರಿದೆ. ಬಹುಶಃ ಇವತ್ತಿನ ಈ ಬ್ರಹ್ಮಕಲಶದ ಎಲ್ಲ ಆಗು ಹೋಗುಗಳನ್ನು ನಾವು ಗಮನಿಸಿದಾಗ ಮಾತನಾಡುವ ಸೋಮನಾಥ ಎನ್ನುವಂಥ ಏನು ಬಿರುದು ಇದೆ, ಇದು ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂತ ಕೇಳಿದರೆ, ಯಾವುದೇ ಒಂದು ವಿಷಯವನ್ನು ಗಮನಿಸಿದಾಗ ಯಾರ ಹತ್ರ ಕೇಳಿದ್ರು ಅದಕ್ಕೆ ಉತ್ತರ ಸಿಗ್ತಾ ಇರಲಿಲ್ಲ. ಅಲ್ಲಿ ಒಳಗಿರುವಂತಹ ವಾಸ್ತುಶಿಲ್ಪ ಇರ್ಬೋದು, ಶಿಲ್ಪಶಾಸ್ತ್ರದ ಪ್ರಕಾರ ನಡೆದಿರುವಂಥ ಎಲ್ಲ ವಿಚಾರ ಇರ್ಬೋದು, ಕುಲ್ದೀಪರ ಹತ್ರ ಮಾತನಾಡಿದಾಗ ನನಗೆ ಅವರು ಹೇಳಿಲ್ಲ, ನಾವು ಅವರಿಗೆ ಹೇಳಿಲ್ಲ, ಆದರೆ ಅವರಾಗೆ ಬಂದು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ಪ್ರತಿ ಸಂದರ್ಭ ಕುಲ್ದೀಪ್ರವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತದೆ ಅಂತ ಕೇಳಿದರೆ, ನಾವೆಲ್ಲರೂ ಭಗವಂತನನ್ನ ಹೃದಯದಲ್ಲಿ ಇಟ್ಟು ಆರಾಧನೆ ಮಾಡ್ತೇವೆ. 102 ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ ಅಂತ ಇದ್ರೂ ಕೂಡ
ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದಾನೆ ಎನ್ನುವಂಥ ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದೇವೆ. ಇದು ಹೃದಯದಲ್ಲಿರುವಂಥ ಭಗವಂತ ಮಾತಿನಲ್ಲಿ ಬಂದ ಪರಿಣಾಮದಿಂದ ಇಲ್ಲಿ ಮಾಡಿದಂತಹ ಪ್ರತಿಯೊಬ್ಬ ಕಾರ್ಯಕರ್ತ ಮನಸ್ಸಿನಲ್ಲಿ ಅವನ ಮಾತಿನಲ್ಲಿ ಬರುವ ಮುಖಾಂತರ ಇಷ್ಟು ಸುಂದರವಾಗಿ ಒಂದು ಶಿಲ್ಪಶಾಸ್ತ್ರವಾಗಿ ದೇವಸ್ಥಾನ ಮೂಡಿ ಬಂದಿದೆ ಅಂತ ಹೇಳಿದರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಬ್ರಹ್ಮಕಲಶವನ್ನು ನೋಡಿದ್ದೇವೆ, ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಆದರೆ ಪುತ್ತಿಗೆಯಲ್ಲಿ ವಿಶೇಷ ಏನು ಅಂತ ಕೇಳಿದರೆ ಸಾಕಷ್ಟು ಸಮಿತಿಗಳು ಕುಲದೀಪರವರ ನೇತೃತ್ವದಲ್ಲಿ ಆಗಿದೆ. ಆದರೆ ಆ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡವರು ತುಂಬ ಜನ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿಯ ವಿಶೇಷತೆ ಏನು ಅಂತ ಕೇಳಿದರೆ ಅದು ಪಾಕಶಾಸ್ತ್ರ ಇರ್ಬೋದು, ಅಥವಾ ನಮ್ಮಲ್ಲಿ ಉಗ್ರಾಣ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸ್ವಯಂ ಸೇವಕರ ತಂಡ ಇರ್ಬೋದು. ಇಲ್ಲಿ ಪ್ರತಿಯೊಂದು ಕಾರ್ಯ ಯಾವುದೇ ಲೀಡರ್ನ ನೇತೃತ್ವ ಇಲ್ಲ ನಡೆದಿದೆ. ಅದು ಬಹಳ ವಿಶೇಷ ಈ ಪುತ್ತಿಗೆ ಬ್ರಹ್ಮಕಲಶದ. ನಮ್ಮ ದೇಶವನ್ನ ಯುವ ರಾಷ್ಟ್ರ ಅಂತ ಹೇಳ್ತಾರೆ. ಪುತ್ತಿಗೆಯ ಬ್ರಹ್ಮಕಲಶವನ್ನು ನೋಡಿದಾಗ ನಮ್ಮ ದೇಶ ಯುವ ರಾಷ್ಟ್ರ ಹೌದು ಅಂತ ಇಲ್ಲಿ ಪುತ್ತಿಗೆಯ ಬ್ರಹ್ಮಕಲಶ ನಮಗೆ ತೋರಿಸಿಕೊಟ್ಟಿದೆ. ಅನೇಕ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಆತಂಕ ಇರ್ತದೆ, ನಮ್ಮ ನಂತರ ಯಾರು ಮಾಡ್ತಾರೆ. ಅನೇಕ ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ತುಂಬ ಅನುಭವದವರು ಇದ್ದರು. ಅದು ಉಗ್ರಾಣದಲ್ಲಿ ಇರ್ಬೋದು, ಅಥವಾ ನಮ್ಮ ಪಾಕಶಾಲೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸ್ವಯಂ ಸೇವಕರ ತಂಡ ಇರ್ಬೋದು. ಪ್ರತಿಯೊಂದು ವರ್ಗದಲ್ಲೂ ಕೂಡ ಒಬ್ಬೊಬ್ಬರು ಅನುಭವಸ್ಥರು ಇದ್ದರು. ಆದರೆ ನಾವ್ಯಾರೂ ಕೂಡ ಶಾಶ್ವತರಲ್ಲ. ನಮ್ಮ ನಂತರ ಇದನ್ನು ಮುಂದುವರಿಸ್ಕೊಂಡು ಯಾರು ಹೋಗ್ಬೇಕು ಎನ್ನುವಂಥ ಆತಂಕ ನಮ್ಮ ಮುಂದೆ ಇದ್ದಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಹೊಸ ಮುಖಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯುವಕರು ತಾಮುಂದು ಅಂತೇಳಿ ಸಾವಿರ ಸಂಖ್ಯೆಯಲ್ಲಿ ಯುವ ಸಮುದಾಯ ಬಂದಿಲ್ಲಿ ಮಾಡಿರುವಂತಹ ಕಾರ್ಯಕ್ಕೆ ನಾವಿವತ್ತು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ನಾನು ತಲೆಬಾಗಿ ಈ ಸಂದರ್ಭದಲ್ಲಿ ವಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟು ಬ್ರಹ್ಮಕಲಶಕ್ಕೆ ಇನ್ನೊಂದು ಶೋಭೆಯನ್ನ ತಂದುಕೊಟ್ಟದ್ದು ಅಲಂಕಾರ. ಅಲಂಕಾರ ಮಾಡಬೇಕಾದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಯವರು ವಿನಂತಿ ಪತ್ರವನ್ನು ಕೊಡಬೇಕು, ಎಲ್ಲರನ್ನ ಕರಿಬೇಕು, ಅಲ್ಲಿ ಬ್ಯಾನರ್ ಹಾಕಿ, ಇಲ್ಲಿ ಪತಾಕೆ ಕಟ್ಟಿ, ಇಲ್ಲಿ ಲೈಟಿಂಗ್ ಮಾಡಬೇಕು. ಎಷ್ಟು ವಿನಂತಿ ಮಾಡಿದರೂ ಕೂಡ ಜನ ಜಾಗೃತಿ ಆಗ್ತಿರ್ಲಿಲ್ಲ. ಆದರೆ ಬಹುಶಃ ಕುಲದೀಪರು ಯಾರಿಗೂ ಇಲ್ಲಿ ವಿನಂತಿ ಪತ್ರ ಕೊಟ್ಟಿಲ್ಲ, ಯಾರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿಲ್ಲ. ಬಹುಶಃ ಮೂಡುಬಿದಿರೆಯಿಂದ ಪುತ್ತಿಗೆ ದೇವಸ್ಥಾನಕ್ಕೆ ಬರಬೇಕಾಗಿರುವಂಥ 3-4 ರಸ್ತೆಗಳನ್ನ ಅಲ್ಲಿಯ ಗ್ರಾಮಸ್ಥರು, ಅಲ್ಲಿಯ ಯುವಕ ಮಂಡಲದ ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಮಾಡಿರುವಂಥ ಅಲಂಕಾರ ಬಹುಶಃ ಅದು ನಭೂತು ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸುಂದರವಾಗಿ ಅಲಂಕಾರ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಧಾರ್ಮಿಕ ಜಾಗೃತಿ ಅಲಂಕಾರದ ಮುಖಾಂತರ ನಡೆದಿದೆ ಅಂತ ಹೇಳಿದರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಧ್ಯಾತ್ಮಿಕ ನಮ್ಮ ಧಾರ್ಮಿಕ ಅನೇಕ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೇನೆ. ನಾನು ಶಿವಪ್ರಸಾದರ ಹತ್ರ ಅವಾಗವಾಗ ಮಾತಾಡ್ತಾ ಇದ್ದೆ. ಒಂದೊಂದು ಧಾರ್ಮಿಕ ವಿಧಿವಿಧಾನವನ್ನು ಮಾಡುವಂತಹ ಪುರೋಹಿತ ವರ್ಗ ಇರಬಹುದು ಅಥವಾ ತಂತ್ರಿ ವರ್ಗ ಇರಬಹುದು, ಬಹಳ ಅದ್ಭುತ. ಅವರಲ್ಲಿರುವಂತಹ ಶ್ರದ್ಧೆ, ಅವರಲ್ಲಿರುವಂತಹ ಭಕ್ತಿ, ಅವರಲ್ಲಿರುವ ಭಯ, ಈ ರೀತಿಯ ಒಂದು ವಾತಾವರಣದಿಂದ ಇಲ್ಲಿ ನಡೆದಿರುವಂತಹ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನದಲ್ಲೂ ಕೂಡ ಒಂದು ಅದ್ಭುತವನ್ನ ಕಂಡಿದ್ದೇನೆ. ಬಹುಶಃ ಅನೇಕ ತಂತ್ರಿ ವರ್ಗ ಇರ್ಬೋದು, ಆಚಾರ್ಯ ವರ್ಗ ಇರ್ಬೋದು, ಕುಲದೀಪರ ಎಲ್ಲ ಕಾರ್ಯಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ. ಎಷ್ಟೋ ಜನ ಪುರೋಹಿತ ವರ್ಗದವರು ತಮಗೆ ಕೊಟ್ಟಿರುವಂತಹ ಕಾಣಿಕೆಯನ್ನ ಅರಸುಗಳಿಗೆ ವಾಪಸ್ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿಯ ತಾಂತ್ರಿಕ ಕೆಲಸವನ್ನ ಮಾಡಿದಂಥ ಎಲ್ಲ ತಂತ್ರಿವರಿಯರಿಗೆ, ಅರ್ಚಕ ವರ್ಗಕ್ಕೆ ಕೂಡ ಒಂದು ತಲೆಬಾಗಿ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಉಲ್ಲೇಖ ಮಾಡಿದ್ರು, ನೀಲೇಶ್ ಶೆಟ್ಟಿ ಅವರ ಹೆಸರನ್ನು ಉಲ್ಲೇಖ ಮಾಡದಿದ್ರೆ ಖಂಡಿತ ಕೂಡ ತಪ್ಪಾಗ್ತದೆ. ತನ್ನ ಉದ್ಯಮವನ್ನ ಮಸ್ಕತ್ನಲ್ಲಿ ಬದಿಗಿಟ್ಟು ನನ್ನ ಗ್ರಾಮದ ಸೋಮನಾಥ್ ದೇವರ ಸಂಪೂರ್ಣ ಬ್ರಹ್ಮಕಲಶದ ನಂತರವೇ ನಾನು ಉದ್ಯಮ ಕ್ಷೇತ್ರವನ್ನು ನೋಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ಮಾಡಿರುವಂಥ ನೀಲೇಶ್ ಶೆಟ್ಟಿ ಅವರ ನಿಜವಾದ ಒಂದು ಪರಿಶ್ರಮ ಕುಲದೀಪರಿಗೆ ಹೆಗಲು ಕೊಟ್ಟು ಅವರು ಮಾಡಿರುವಂತಹ ಸಾಧನೆ ನಿಜವಾಗಿ ಕೂಡ ಇವತ್ತು ಮೂಡಿ ಬಂದಿದೆ. ಅವರ ಜೊತೆ ಮಠಮಣ್ಣಾಯ ಇಡೀ ಕುಟುಂಬ ಇರ್ಬೋದು, ನಾವೇನು ಸೇವೆ ಮಾಡಬೇಕು ದಿನನಿತ್ಯ ಅವರ ತವಕ, ವಿದ್ಯಾಭಟ್ ಇರ್ಬೋದು, ನಮ್ಮ ಶಿವಪ್ರಸಾದ್ ಪೊಂಗೂರು ಇರ್ಬೋದು, ಇವರೆಲ್ಲರೂ ದಿನನಿತ್ಯ ಅವರ ತವಕದಿಂದ, ಆತಂಕದಿಂದ ನಮ್ಮ ಸೋಮನಾಥ, ನಮ್ಮ ಬ್ರಹ್ಮಕಲಶ ಎನ್ನುವ
ವಿಚಾರದಲ್ಲಿ ಯಾರು ಬಂದರೂ ಕೂಡ ಯಾರ್ಯಾರ ಹತ್ರ ಎಷ್ಟೆಷ್ಟು ಸಂಗ್ರಹವನ್ನು ಮಾಡ್ಬೋದು. ಅದರ ಜೊತೆಗೆ ನಮ್ಮ ಚಂದ್ರಶೇಖರ್ ಅವರು, ನಮ್ಮ MCS ಬ್ಯಾಂಕಿನ ಚಂದ್ರಶೇಖರ್ ಅವರು ದಿನನಿತ್ಯ ಕೂತು ಪಟ್ಟಿ ಮಾಡ್ತಾ ಇದ್ರು. ಯಾರಿಂದ ಎಷ್ಟು ಅಕ್ಕಿ ತರಿಸಬಹುದು, ಯಾರಿಂದ ಎಷ್ಟು ದೇಣಿಗೆಯನ್ನು ಕೊಡಿಸ್ಬೋದು ಎನ್ನುವ ಒಂದು ಅವರ ಸಂಕಲ್ಪದ ನಿಧಿಯ ಜೊತೆಗೆ ಇದು ಬ್ರಹ್ಮಕಲಶ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇವತ್ತು ದೇವಸ್ಥಾನ ಲೋಕಾರ್ಪಣೆ ಆಗಿದೆ. ಇನ್ನು ಜವಾಬ್ದಾರಿ ಯಾರ್ದು ಅಂತ ಕೇಳಿದ್ರೆ ಕೇವಲ ಕುಲ್ದೀಪ್ರವರ ಅಥವಾ ಅಡಿಗಲ್ದವರ ಜವಾಬ್ದಾರಿ ಅಲ್ಲ. ಒಂದು ಕಡೆ ದಾಸರು ಹೇಳ್ತಾರೆ, ಕಲಿಯುಗದಲ್ಲಿ ಯಾವ ರೀತಿ ಅಂತ ಕೇಳಿದರೆ ಬಹುತ ಜನ ಮುಂದೆ ನಾನು ಅವನ ಹಿಂದೆ. ಇಲ್ಲಿ ಕಲಿಯುಗದಲ್ಲಿ ಭಕ್ತರ ಮುಂದೆ ನಂತರ ಭಗವಂತ ಎನ್ನುವುದನ್ನು ದಾಸರು ಉಲ್ಲೇಖ ಮಾಡಿದ್ದಾರೆ. ಈ ಲೋಕಾರ್ಪಣೆ ಆಗಿರುವಂತಹ ದೇವಸ್ಥಾನ ಭಗವಂತನಿಗೆ ನಿಮಿತ್ತ ಮಾತ್ರ. ಆದರೆ ಯಾರಿಗೆ ಬೇಕಾಗಿರೋದು ಅಂತ ಕೇಳಿದರೆ ನಮಗೆ ಬೇಕಾಗಿರೋದು. ಎಲ್ಲಿ ಭಕ್ತರು ಜಾಸ್ತಿ ಬರ್ತಾರೆ ಅಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಭಕ್ತರ ಬರುವಿಕೆ, ಭಕ್ತರ ಇರುವಿಕೆ, ಭಕ್ತರ ಪಾಲ್ಗೊಳ್ಳುವಿಕೆ ಅದು ಅಧಿಕ ಆದಾಗ ಮಾತ್ರ ಅಲ್ಲಿಯ ಸಾನ್ನಿಧ್ಯ ದಿನನಿತ್ಯ ಅದು ವೃದ್ಧಿ ಆಗ್ತದೆ. ಸೋಮನಾಥನ ಸಂಕಲ್ಪದಿಂದ ಬಹುಶಃ ನಮಗೆಲ್ಲರಿಗೂ ಒಂದು ಸೌಭಾಗ್ಯ. ಇಂಥ ಒಂದು ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಸಿಗ್ತದೆ ಎನ್ನುವಂಥ ಕಲ್ಪನೆ ನಮಗೆ ಯಾರಿಗೆ ಇರಲಿಲ್ಲ. ಆದರೆ ಏನು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಕುಲದೀಪರ ಒಂದು ಕನಸು ಇವತ್ತು ನನಸಾಗಿದೆ. ಅವರ ಆತ್ಮವಿಶ್ವಾಸ, ಅವರ ಭಕ್ತಿ, ಅವರ ಶ್ರದ್ಧೆಯ ಪ್ರತೀಕವಾಗಿ ದೇವಸ್ಥಾನ ಮೂಡಿ ಬಂದಿರುವುದು ಬಹಳ ಸಂತೋಷ. ಭಗವಂತನ ಅನುಗ್ರಹ ಕೂಡ ಆಗಿದೆ ಎನ್ನುವುದಕ್ಕೆ ಅವರು ಮಹಿಷಮರ್ದಿನಿ ದೇವರ ಶಿಖರ ಪ್ರತಿಷ್ಠೆಯ ದಿವಸ ಮನಸ್ಸಿನಲ್ಲಿ ಎನಿಸ್ತಾ ಇದ್ರು, ಗರುಡ ಬರಬೇಕು, ಗರುಡ ಬರಬೇಕು ಅಂತ. ಆ ಮನಸ್ಸಿನಲ್ಲಿ ಕುಲದೀಪರು ಎನಿಸಿದಾಗ ಗರುಡನ ಪ್ರತ್ಯಕ್ಷ ಆಯಿತು. ಅದರ ಜೊತೆಗೆ ಬ್ರಹ್ಮಕಲಶದ ದಿವಸ ಅಮ್ಮನವರ ಮತ್ತೆ ದೇವರ ಸೋಮನಾಥ ದೇವರ ಬಲಿಮೂರ್ತಿ ಹೊರಗೆ ಬಂದು ಕೊಡಿಮರದ ಎದುರುಗಡೆ ಅದು ಭೇಟಿಯಾಗುವಂಥ ಸಂದರ್ಭದಲ್ಲಿ 2 ಗರುಡಗಳು ನಮ್ಮ ಧ್ವಜಸ್ತಂಭದ ಮೇಲೆ ಹಾರಾಡುವುದನ್ನು ನೋಡಿದಾಗ ನಾವೆಲ್ಲರೂ ರೋಮಾಂಚನಗೊಂಡೆವು. ನಾವು ಯಾವಾಗ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕೆಲಸವನ್ನು ಮಾಡ್ತೇವೆ ಅದಕ್ಕೆ ಖಂಡಿತವಾಗಿ ಕೂಡ ಭಗವಂತನ ಅನುಗ್ರಹ ಇರ್ತದೆ. ಭಗವಂತನ ಸಂಕಲ್ಪ ಇಲ್ಲದೆ ಬಹುಶಃ ಇಷ್ಟು ದೊಡ್ಡ ಕಾರ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಅವಕಾಶವನ್ನು ಭಗವಂತ ಕಲ್ಪಿಸಿಕೊಟ್ಟಿದ್ದಕ್ಕೆ ಆ ಭಗವಂತನ ಸನ್ನಿಧಾನಕ್ಕೆ ನಾನು ಭಕ್ತಿಯ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಮುಂದಿನ ಜಾತ್ರಾ ಉತ್ಸವ ಇರ್ಬೋದು, ಸಂಕ್ರಮಣ ಕಾಲ ಇರ್ಬೋದು, ಪ್ರತಿಯೊಂದು ದೇವಸ್ಥಾನದ ಕಾರ್ಯ ಚಟುವಟಿಕೆಯಲ್ಲಿ ನಾವು ನಿತ್ಯ ನಿರಂತರವಾಗಿ ಪಾಲ್ಗೊಳ್ಳಬೇಕು ಎನ್ನುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಈ ದೇವಸ್ಥಾನಕ್ಕೆ ಅನೇಕ ಕರಸೇವೆಗಳ ಮುಖಾಂತರ ಶ್ರಮದಾನವನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಆರ್ಥಿಕ ಒಂದು ಉಳಿತಾಯವನ್ನು ಮಾಡಿಕೊಟ್ಟಿರುವಂತಹ ಈ ಭಾಗದ ಈ ಆಸುಪಾಸಿನ ಎಲ್ಲ ಕರಸೇವಕರಿಗೆ ಮತ್ತೊಮ್ಮೆ ತಲೆಬಾಗಿ ವಂದಿಸ್ತಾ, ಕೊನೆಯದಾಗಿ ಹೊರೆ ಕಾಣಿಕೆಯ ದಿವಸ ನಮ್ಮ ಒಳ್ಳೆಯ ಕಾರ್ಯಕರ್ತ ವಿತೇಶ್ ನಮ್ಮನ್ನು ಅಗಲಿದ್ದು ನಿಮ್ಗೆ ಗೊತ್ತಿದೆ. ಅವನ ಆತ್ಮಕ್ಕೆ ಕೂಡ ಭಗವಂತ ಚಿರಶಾಂತಿಯನ್ನು, ಸದ್ಗತಿಯನ್ನು ಕರುಣಿಸಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ವಂದನೆಗಳು ಸರ್. ಮುಂದೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಧಾನ ಅರ್ಚಕರಾಗಿರತಕ್ಕಂಥ ಅಡಿಗಳ ಅನಂತಕೃಷ್ಣ ಭಟ್ ಅವರು ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ, ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದವರೇ, ಸಭೆಯಲ್ಲಿ ಉಪಸ್ಥಿತರವರಿಗೆ ವಂದಿಸುವುದು. ಹಾಗೆಯೇ ಶ್ರೀ ಗುರುಭ್ಯೋ ನಮಃ. ದೇವರು ಸ್ವತಃ ಬಂದು ಏನು ಮಾಡುವುದಿಲ್ಲಂತೆ. ಎಂತೂ ರಕ್ಷಿತು ಇಚ್ಛಂತಿ ಬುದ್ಧಿಯಾತಂ ಯೋಜಯಂತಿ ಸಹ. ಏನಾಗಬೇಕು ಆ ಕೆಲಸವನ್ನು ಜನರಿಗೆ ಬುದ್ಧಿಯನ್ನು ಕೊಟ್ಟು ಅವರ ಕರೆ ಮಾಡಿಸ್ತಾನಂತೆ. ಹಾಗೆಯೇ ನಾವು ಮಾಡಬೇಕಂತ ಆಲೋಚನೆ ಮಾಡಿದರೆ ಸಾಕು, ಸಂಕಲ್ಪ ಮಾಡಿದರೆ ಸಾಕು, ಅವನಿಂತು ಯಾರ ಕೈಲೇ ಯಾವ ಕೆಲಸವನ್ನು ಮಾಡಿಸಬೇಕು ಅವನು ಅವರಿಗೆ ಪ್ರೇರಣೆ ಮಾಡಿ ಅವನ ತರಿಸಿ ಅವ್ರ ಕೈಲಿ ರಕ್ಷಣೆಯನ್ನು ಮಾಡ್ತಾನೆ. ನಮ್ಮ ತಂದೆಯಲ್ಲಿ ಹೇಳ್ತಾ ಇದ್ದರು, ನನ್ನ ಒಬ್ಬರನ್ನೇ ಉಡುಪಿಗೆ ಕಳಿಸಿದ್ದಾರೆ, ಸೋಮನಾಥ ರಕ್ಷಣೆ ಮಾಡ್ತಾರೆ ಅಂತ. ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಸಹಿತ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಬರುವ ತೊಂದರೆಗಳು ಬಂದ ಸಂದರ್ಭದಲ್ಲಿ ಒಬ್ಬರೇ ರಕ್ಷಣೆ ಮಾಡಿ ಸಿಗ್ತಾ ಇದ್ದರು. ಹಾಗಾಗಿ ನನಗೆ ಕೊನೆಯವರು ಮಾತಿತ್ತು, 50 ವರ್ಷ ಆದ ಮೇಲೆ ನನಗೆ 80 ಆಗ್ತದೆ, ನಂತರ ಮಕ್ಕಳು ಯಾರು ನೋಡಿಕೊಳ್ಳದೇ ಇದ್ದರೆ ನೀವು ರಕ್ಷಣೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಬಿಟ್ಟು ದೇವರ ಸೇವೆ ಮಾಡ್ತಾ ಇದ್ದೇನೆ. ಹಾಗೆಯೇ ಸೋಮನಾಥ ಯಾವ ರೀತಿ ನನಗೂ ತೊಂದರೆ ಮಾಡಲಿಲ್ಲ, ತಂದೆ ಆರೋಗ್ಯಕ್ಕೂ ತೊಂದರೆ ಮಾಡಲಿಲ್ಲ. ತಂದೆ ಮಾತು ಹೇಳ್ತಾ ಇದ್ದು,
ಕುಲದೀಪರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಆದರೆ ಇದು ದೇವಸ್ಥಾನ ಚೆನ್ನಾಗಿ ನಡೀತದೆ. ಅವರೊಬ್ಬರು ಬಾರದೆ ಹೋದರೆ ಎಷ್ಟು ಜನ ಬಂದರೂ ಸಹಿತ ಚೆನ್ನಾಗಿ ನಡೆಯುವುದಿಲ್ಲ, ತೊಂದರೆ ಆಗ್ತದೆ. ಹಿಂದೆ ಎಲ್ಲ ಸುಮಾರು ಜನ ಪ್ರಯತ್ನ ಪಟ್ಟು ಫೈಲ್ ಆದದ್ದುಂಟು. ಅದನ್ನು ತಂದೆ ಪದೇ ಪದೇ ಹೇಳ್ತಾ ಇದ್ದರು. ಅವ್ರನ್ನ ಸಮಾಧಾನ ಮಾಡ್ತಾನೇ ಇದ್ದ ಜನ ಯಾವತ್ತೂ ಸಹಿತ ಅವರು ಬಹಳ ಖುಷಿಯಾಗಿ ನಾನಿನ್ನು ಹೊರಡಬಹುದು ಅಂತೇಳಿ ನನಗೆ ಅವರು ಸಮಾಧಾನ ಹೇಳ್ತಾ ಇದ್ದರು. ಹಾಗೆಯೇ ಸೋಮನಾಥನ ಒಂದು ಸಮಯ ಬಂದಿದೆ, ಒಳ್ಳೆಯದಾಗುವಂಥ ಜನರಿಗೆ ನಮಗೆಲ್ಲರಿಗೂ ಒಂದು ಅವಕಾಶ ಸಿಗುವಂಥ ಯೋಗ ಕೊಟ್ಟಿದ್ದಾನೆ. ಎಲ್ರಿಗೂ ಪ್ರೇರಣೆಯಾಗಿ ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸಲಿಕ್ಕೆ ಆಗ್ತದೆ ಅದನ್ನು ಸೋಮನಾಥ ಪ್ರೇರಣೆ ಮಾಡಿಸಿ ಇಲ್ಲಿ ತರಿಸಿಕೊಂಡು ನಡೆಸಿಕೊಂಡಿದ್ದಾನೆ. ಇನ್ನು ಮೇಲೆ ಕೂಡ ಅದೇ ಥರ ನಡೀತದೆ, ಎಲ್ಲರೂ ಸೇರ್ತಾರೆ, ನಮಗೆ ವಿಶ್ವಾಸ ಉಂಟು. ಹಾಗೆಯೇ ಸೋಮನಾಥ ಎಲ್ಲರನ್ನು ಅನುಗ್ರಹಿಸಿ ಎಲ್ರಿಗೂ ಅವರವರ ಅಪೇಕ್ಷೆಗಳು ಏನೇನು ಇರ್ತದೋ ಅದನ್ನೆಲ್ಲ ಅವರಿಗೆ ಕೊಡಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಂತೃಪ್ತಿಯ ಅಂತೆಯೇ ಕೃತಜ್ಞತೆಯ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಒಂದೆರಡು ಪ್ರಕಟಣೆಗಳು. ಇಲ್ಲೇ ಸೇವಾ ಕೌಂಟರ್ನಲ್ಲಿ ಒಂದು ಮನೆಗೆ ಒಂದು ಸ್ಮರಣಿಕೆ ಮತ್ತು ಪ್ರಸಾದ ರೂಪದಲ್ಲಿ ಅಕ್ಕಿ ಮತ್ತು ಬೆಲ್ಲದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಒಂದು ಮನೆಯಿಂದ ಹೆಚ್ಚು ಜನ ಬಂದಿರ್ಬೋದು, ಆದರೆ ಒಂದು ಮನೆಗೆ ಒಬ್ಬರಿಗೆ ಮಾತ್ರ ಎನ್ನುವ ನೆಲೆಯಲ್ಲಿ ಒಂದು ಸ್ಮರಣಿಕೆ ಮತ್ತು ಅಕ್ಕಿ ಬೆಲ್ಲದ ಕಟ್ಟನ್ನು ಕೊಡ್ತಾರೆ. ಸಾಲಾಗಿ ನಿಂತು ಯಾವುದೇ ಅವಸರ ಇಲ್ಲದೆ ವ್ಯವಧಾನದಿಂದ ಅದನ್ನು ಸ್ವೀಕರಿಸಿಕೊಳ್ಬೇಕು ಅಂತ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ಒಂದನೆಯದು. ಎರಡನೆಯದು, ಈ ಕಾರ್ಯಕ್ರಮ ಆದ ಕೂಡಲೇ 4 ಕೌಂಟರ್ಗಳಲ್ಲಿ ಉಪಾಹಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಉಪಾಹಾರವನ್ನು ಸ್ವೀಕರಿಸಿ ಮತ್ತೆ ಮನೆಗೆ ಹೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಈ ಕೃತಜ್ಞತಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮತ್ತು ಎಲ್ಲರನ್ನ ಸ್ವಾಗತಿಸಿದ ಮುಕ್ತೇಸರಾಗಿರತಕ್ಕಂಥ ಆಡಳಿತ ಮುಕ್ತೇಸರರು, ಆನುವಂಶಿಕ ಆಡಳಿತ ಮುಕ್ತೇಸರರು ಹಾಗೂ ಇಲ್ಲಿ ಕುಲದೀಪ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಹಳ ಒಳ್ಳೆಯ ಹಿತನುಡಿಗಳನ್ನು ಆಡಿದಂತಹ ಗೌರವಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಅಭಯಚಂದ್ರ ಜೈನ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಕೋಶಾಧಿಕಾರಿಗಳಾಗಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಿದ ಶ್ರೀಪತಿ ಭಟ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲುತ್ತವೆ. ಅತ್ಯಂತ ರಸವತ್ತಾದ ಮಾತುಗಳ ಜೊತೆಗೆ ನಮ್ಮೆಲ್ಲರಲ್ಲಿ ಮುಖದಲ್ಲಿ ನಗು ಮೂಡಿಸಿದಂತಹ ಜಗದೀಶ್ ಅಧಿಕಾರಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ಒಳ್ಳೆಯ ಮಾತುಗಳನ್ನಾಡಿದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಊಟದ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಂಚಾಲಕರಾಗಿ ಕೆಲಸ ಮಾಡಿರತಕ್ಕಂಥ ಶ್ರೀ ಧನಕೀರ್ತಿ ಬಲಿಪ್ಪ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉಮೇಶ್ ಬೈಗಳು ನಮ್ಮ ಜೊತೆಗಿದ್ದಾರೆ, ಉಪಾಧ್ಯಕ್ಷರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರಧಾನ ಅರ್ಚಕರಾಗಿರತಕ್ಕಂಥ ಅಡಿಗಳು ಶ್ರೀ ಅನಂತಕೃಷ್ಣ ಭಟ್ ಅವರು ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಮತ್ತು ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಗರಾಜ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀ ನಾರಾಯಣ PM ಅವರು ಸಂಚಾಲಕರು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಂದ್ರಶೇಖರ M ಅವರು ನಮ್ಮ ಜೊತೆಗಿದ್ದಾರೆ, ಕಾರ್ಯನಿರ್ವಹಣಾಧಿಕಾರಿಗಳು MCS ಬ್ಯಾಂಕು ಹಾಗೂ ಇಲ್ಲಿಯ ಕಾರ್ಯದರ್ಶಿಗಳು. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಬೊಕ್ಕಸ ಚಂದ್ರಶೇಖರ ರಾವ್ ಅವರಿದ್ದಾರೆ, ಉಪಾಧ್ಯಕ್ಷರು. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನೀಲೇಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಪ್ರಸಾದ್ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಅಭಯಚಂದ್ರ ಜೈನ್ ಅವರ ಬಗ್ಗೆ ನಾನು ವಂದನೆಗಳನ್ನು ಸಲ್ಲಿಸಿದೆ ಈಗಾಗಲೇ. ಇನ್ಯಾರು? ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಾದಿರಾಜ ಮಣ್ಮಣಾಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ
ವಿದ್ಯಾ ರಮೇಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ, ಶ್ರೀಮತಿ ವಿದ್ಯಾ ರಮೇಶ್ ಭಟ್ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುವುದಕ್ಕೆ ನಮ್ಮ ಜೊತೆಗೆ ಭಗವದ್ ಭಕ್ತರು ನೀವೆಲ್ಲರೂ ಕೂಡ ಇದ್ದೀರಿ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಬಂಧುಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರೂ ಉಪಾಹಾರವನ್ನು ಸ್ವೀಕರಿಸಿಕೊಳ್ಬೇಕು, ಅಂತೆಯೇ ದೇವರ ಪ್ರಸಾದವನ್ನು ಕೂಡ ಅತ್ಯಂತ ಸಂತೋಷದಿಂದ ಸಂಯಮದಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.